ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತು ನಾವು ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ 664ನೇ ಸಂಚಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 12 ಮತ್ತು 13ನೇ ಮಾರ್ಚ್ 2024. ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭೌಗೋಳಿಕ ಸೂಚನೆ ಟ್ಯಾಗ್ ಪಡೆದ ಮಜುಲಿ ಮುಖವಾಡಗಳು ಯಾವ ರಾಜ್ಯಕ್ಕೆ ಸೇರಿವೆ? ಮಜುಲಿ ಮಾಸ್ಕ್ ವಿಚ್ ರಿಸೀವ್ಡ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಇನ್ಫ್ಯಾಕ್ಟ್ ಬಹಳ ಇತ್ತೀಚೆಗೆ ಸಾಕಷ್ಟು ಉತ್ಪನ್ನಗಳಿಗೆ ಈ ಒಂದು ಭೌಗೋಳಿಕ ಸೂಚಕ ಮಾನ್ಯತೆಯನ್ನು ಕೊಟ್ಟಿರ್ತಾರೆ. ಬಟ್ ಈ ಒಂದು ಆರ್ಟಿಕಲ್ ಅನ್ನು ನಾನು ಸ್ಪೆಷಲ್ ಆಗಿ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಇಲ್ಲಿ ಕೆಲವೊಂದು ಜಿಯೋಗ್ರಾಫಿಕಲ್ ಕಾನ್ಸೆಪ್ಟ್ಸ್ ಅನ್ನ ಕೂಡ ಇದರೊಂದಿಗೆ ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಆ ಒಂದು ಕಾರಣದಿಂದ ಸ್ವಲ್ಪ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಕೂಡ ಇರೋದ್ರಿಂದ ಸೊ ಇದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ಒಂದು ಮಜುಲಿ ಮುಖವಾಡಗಳು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಇದಕ್ಕೆ ಈಗ GI ಟ್ಯಾಗ್ ಅನ್ನ ಸರ್ಕಾರದ ವತಿಯಿಂದ ನೀಡಲಾಗಿರುತ್ತೆ. ಇನ್ಫ್ಯಾಕ್ಟ್ 2 ಉತ್ಪನ್ನಗಳಿಗೆ ಅಂದ್ರೆ ಅಸ್ಸಾಂಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಉತ್ಪನ್ನಗಳಿಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಒಂದನ್ನ ನಾವು ಮಜುಲಿ ಮಾಸ್ಕ್ ಅಂತ ಕರಿತೇವೆ, ಇನ್ನೊಂದನ್ನ ಮಜುಲಿ ಮ್ಯಾನುಸ್ಕ್ರಿಪ್ಟ್ ಅಥವಾ ಮಜುಲಿ ಹಸ್ತಪ್ರತಿಗಳು ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಮಾಸ್ಕ್ ಗಳನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಬೇರೆ ಬೇರೆ ರೀತಿಯ ಮುಖವಾಡಗಳನ್ನ ಅಥವಾ ಇದನ್ನ ತಯಾರಿ ಮಾಡತಕ್ಕಂಥ ಕಲೆಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಸ್ತಪ್ರತಿ, ಇದಕ್ಕೂ ಕೂಡ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಮಜುಲಿ ಅಂದ್ರೆ ಏನು? ಮಜುಲಿ ಅಂತಕ್ಕಂಥದ್ದು ನಮ್ಮ ಬ್ರಹ್ಮಪುತ್ರ ನದಿ ಏನಿದೆ, ಸೊ ಈ ಭಾಗದಲ್ಲಿ ನಾವು ಅಸ್ಸಾಮನ್ನ ಏನ್ ನೋಡ್ತಾ ಇದ್ದೇವೆ. ಸೊ ಇಲ್ಲಿ ನಾವು ಬ್ರಹ್ಮಪುತ್ರ ನದಿಯನ್ನ ನೋಡಬಹುದಾಗಿರುತ್ತೆ. ಸೊ ಬ್ರಹ್ಮಪುತ್ರ ನದಿಯ ಒಂದು ಭಾಗದಲ್ಲಿ ಐಲ್ಯಾಂಡ್ ಇರುತ್ತೆ, ದ್ವೀಪ ಇರುತ್ತೆ. ನಮ್ಗೆ ಯೂಶುವಲಿ ಸಮುದ್ರಗಳಲ್ಲಿ ದ್ವೀಪ ಇರತಕ್ಕಂಥದ್ದು ಏನೋ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಈ ಮಜುಲಿ ಅಂತಕ್ಕಂಥದ್ದು ರಿವರ್ ಐಲ್ಯಾಂಡ್ ಆಗಿರುತ್ತೆ, ಅಂದ್ರೆ ನದಿಯ ಮೇಲೆ ಇರತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇದರ ವಿಶೇಷತೆ ಏನು ಅಂದ್ರೆ, ಪ್ರಪಂಚದಲ್ಲಿಯೇ ಅತಿ ದೊಡ್ಡ ರಿವರ್ ಐಲ್ಯಾಂಡ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ದ ಬಿಗ್ಗೆಸ್ಟ್ ರಿವರ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸರಿಸುಮಾರು ಇದು 880 ಸ್ಕ್ವೇರ್ ಕಿಲೋಮೀಟರ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಐಲ್ಯಾಂಡ್ ಇದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ 1.5 ಲಕ್ಷಕ್ಕಿಂತ ಹೆಚ್ಚು ಜನರು ವಾಸ ಮಾಡ್ತಕ್ಕಂಥ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಲೆಗೆ ಈಗ GI ಟ್ಯಾಗ್ ಅನ್ನ ಕೊಟ್ಟಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಮಜುಲಿಯನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಮಜುಲಿ ಐಲ್ಯಾಂಡ್ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಹೆಸರು ಗೊತ್ತಿರಲಿ ನಿಮ್ಗೆ, ಮಜುಲಿ ಮಾಸ್ ಅಂತ ಗೊತ್ತಿರಲಿ, ಇದು ಅಸ್ಸಾಂಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಈ ಒಂದು ಕಲೆಯ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನ ನಾವು ನೋಡೋದಾದ್ರೆ, ಸೊ ಮಜುಲಿ ಅಂತಕ್ಕಂಥದ್ದು ಲಾರ್ಜೆಸ್ಟ್ ರಿವರ್ ಐಲ್ಯಾಂಡ್ ಗ್ಲೋಬಲಿ ಆಗಿರುತ್ತೆ. ಅಂದ್ರೆ ಜಾಗತಿಕವಾಗಿ ಅತಿ ದೊಡ್ಡ ನದಿ ದ್ವೀಪವನ್ನ ನಾವೇನಂತ ಕರಿತೀವಿ ಅಂದ್ರೆ ಮಜುಲಿ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ಅಂದ್ರೆ ಈ ಮಜುಲಿ ಏನಿದೆ, ಈ ಭಾಗದಲ್ಲಿ ಒಂದು ಟ್ರೆಡಿಷನ್ ಇರುತ್ತೆ. ಆ ಒಂದು ಟ್ರೆಡಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಯೋ ವೈಷ್ಣವೈಟ್ ಟ್ರೆಡಿಷನ್ ಅಂತ ಕರಿತೇವೆ. ಅಂದ್ರೆ ನವ ವೈಷ್ಣವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವನ್ನ ಈ ಮಜುಲಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮಜುಲಿ ಅಂತಕ್ಕಂಥದ್ದು ಅಸ್ಸಾಂನಲ್ಲಿರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಈ ಒಂದು ದ್ವೀಪದಲ್ಲಿ ಇರ್ತಕ್ಕಂಥ ಒಂದು ಕಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಸ್ಕ್ ಮೇಕಿಂಗ್ ಅಂತ ಕರಿತೇವೆ. ಅಂದ್ರೆ ಮುಖವಾಡಗಳನ್ನ ತಯಾರಿಸತಕ್ಕಂಥದ್ದು ಅವರ ಒಂದು ಕಲೆ ಆಗಿರುತ್ತೆ. ಸೊ ಈ ಒಂದು ಕಲೆ ಈಗಿನ ಶತಮಾನದಲ್ಲ, ಇದು ಅತ್ಯಂತ ಹಳೆಯ ಶತಮಾನದ್ದಾಗಿರುತ್ತೆ. 16th ಸೆಂಚುರಿ ಅಥವಾ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಅವರು ಒಂದು ಈ ಕಲೆಯನ್ನ ಅಂದ್ರೆ ಏನಕ್ಕೆ ಈ ಒಂದು ಕಲೆಯನ್ನ ಅವರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ, ಸೊ ಅವ್ರದ್ದೊಂದು ಟ್ರೆಡಿಷನಲ್ ಡ್ಯಾನ್ಸ್ ಇರುತ್ತೆ, ಅಂದ್ರೆ ಸಾಂಪ್ರದಾಯಿಕ ಒಂದು ನೃತ್ಯ ಕಲೆ ಇರುತ್ತೆ. ಆ ಒಂದು ನೃತ್ಯ ಕಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಭವೋನಾ ಅಂತ ಕರಿತೇವೆ. ಸೊ ಈ ಒಂದು ಭವೋನಾದ ಭಾಗವಾಗಿ ಈ ಒಂದು ಮುಖವಾಡಗಳನ್ನ ಅವರು ತಯಾರಿ ಮಾಡ್ತಾ ಇದ್ರು. ಸೊ ಈ ಮುಖವಾಡಗಳಿಗೆ ಈಗ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಹ್ಯಾಂಡ್ ಮೇಡ್ ಮಾಸ್ಕ್, ಸೊ ಇವೆಲ್ಲ ಏನಾಗಿರುತ್ತೆ ಅಂದ್ರೆ ಕೈಯಿಂದ ಮಾಡ್ತಕ್ಕಂಥ ಒಂದು ಮುಖವಾಡಗಳಾಗಿರ್ತವೆ. ಸೊ ರೆಪ್ರೆಸೆಂಟಿಂಗ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಅಂದ್ರೆ ಅನೇಕ ಒಂದು ಕ್ಯಾರೆಕ್ಟರ್ಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಮಾಸ್ಕ್ ಗಳನ್ನ ತಯಾರಿ ಮಾಡ್ತಾರೆ. ಸೊ ಯಾವ ರೀತಿಯ ಕ್ಯಾರೆಕ್ಟರ್ಸ್ ಆಗಿರುತ್ತೆ ಅಂದ್ರೆ ಗಾಡ್ಸ್ ಆಗಿರ್ಬೋದು, ಗಾಡೆಸಸ್ ಆಗಿರ್ಬೋದು, ಡೆಮೋನ್ಸ್, ಅದಾದ್ಮೇಲೆ ಆನಿಮಲ್ಸ್ ಮತ್ತೆ ಬರ್ಡ್ಸ್, ಅಂದ್ರೆ ದೇವರುಗಳು, ದೇವತೆಗಳು, ರಾಕ್ಷಸರು, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸೊ ಮುಖವಾಡಗಳನ್ನ ತಯಾರಿಸತಕ್ಕಂಥ ಒಂದು ಕಲೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಅಂದ್ರೆ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ, ಶ್ರೀಮಂತ್ ಶಂಕರ್ ದೇವ 15th and 16th ಸೆಂಚುರಿ ರಿಫಾರ್ಮರ್ ಸೈಂಟ್. ಸೊ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಸೊ ಒಂದು ಈ ಒಂದು ಮಾಸ್ಕ್ ಮಾಡ್ತಕ್ಕಂಥ ಒಂದು ಕಲೆಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಯಾವ ಒಂದು ಪ್ಲೇ ಅಂದ್ರೆ ಒಂದು ನಾಟಕಕ್ಕಾಗಿ ಈ ಒಂದು ಕಲೆಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಆ ಒಂದು ನಾಟಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿನ್ನ ಜಾತ್ರಾ ಅಂತ ಕರಿತೇವೆ. ನೋಡಿ, ಇವೆಲ್ಲ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 15ನೇ ಮತ್ತು 16ನೇ ಶತಮಾನದ ಸುಧಾರಕ ಸಂತರಾಗಿರ್ತಾರೆ
ಆಗಿರ್ತಕ್ಕಂಥ ಶ್ರೀಮಂತ ಶಂಕರ ದೇವ ಅಂತ ಕರಿತೇವೆ. ಸೊ ಇವರು ಒಂದು ನಾಟಕವನ್ನ ಮಾಡ್ತಾರೆ. ಆ ಒಂದು ನಾಟಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಚಿನ್ನ ಜಾತ್ರೆ ಅಂತ ಕರಿತೇವೆ. ಸೊ ಈ ಒಂದು ಚಿನ್ನ ಜಾತ್ರೆಗೆ ಬೇಕಾಗಿರ್ತಕ್ಕಂಥ ಮುಖವಾಡಗಳನ್ನ ತಯಾರಿ ಮಾಡುವ ಸಮಯದಲ್ಲಿ ಸೊ ಈ ಒಂದು ಕಲೆಗೆ ಆ ಕಾಲದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಮಾಸ್ಕ್ ವರ್ ಹಿಸ್ಟಾರಿಕಲಿ ಲಿಂಕ್ ಟು ದಿ ಪ್ರಮೋಷನ್ ಆಫ್ ಕೃಷ್ಣ ಭಕ್ತಿ. ಅಂದ್ರೆ ಈ ಒಂದು ಮಾಸ್ಕ್ಗಳು ಅಥವಾ ಮುಖವಾಡಗಳೇನಿರುತ್ತೆ ಸೊ ಯಾವ ಕಾರಣಕ್ಕಾಗಿ ಅವರು ತಯಾರಿ ಮಾಡ್ತಾ ಇದ್ರು ಅಂದ್ರೆ ಕೃಷ್ಣನ ಭಕ್ತಿಯನ್ನ ಪ್ರಚಾರ ಮಾಡ್ತಕ್ಕಂಥ ಉದ್ದೇಶದಿಂದ ತಯಾರಿ ಮಾಡ್ತಕ್ಕಂಥ ಮಾಸ್ಕ್ಗಳಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಮಜುಲಿ ಪೇಂಟಿಂಗ್ಸ್ಗೂ ಕೂಡ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ಸ್ಗೂ ಕೂಡ ಈ ಒಂದು GI ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ. ಸೊ ಮಜುಲಿ ಮ್ಯಾನುಸ್ಕ್ರಿಪ್ಟ್ ಪೇಂಟಿಂಗ್ ಅಂತ ಕರಿತೇವೆ. ಸೊ ಇದು ಕೂಡ 16ನೇ ಶತಮಾನ ಅಥವಾ 16th ಸೆಂಚುರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಡನ್ ಆನ್ ಸಾಂಚಿ ಪತ್ ಅಂತ ಕರಿತೇವೆ. ಸಾಂಚಿ ಪತ್ ಅನ್ನೋದು ಒಂದು ಎಲೆ. ಪತ್ ಅಂದ್ರೆ ಸೊ ಹಿಂದಿಯಲ್ಲಿ ಎಲೆ ಅಂತ ಕರಿತೇವೆ. ಸೊ ಅದನ್ನ ಬಾರ್ಕ್ ಆಫ್ ದಿ ಸಾಂಚಿ ಆರ್ ಅಗಾರ್ ಟ್ರೀ ಅಂತ ಕರಿತೇವೆ. ಅಂದ್ರೆ ಸಾಂಚಿ ಅಥವಾ ಅಗಾರ್ ಟ್ರೀ ಏನಿರುತ್ತೆ ಸೊ ಅದರ ಬ್ರಾಂಚಸ್ ಅಂದ್ರೆ ಅದರ ಕೊಂಬೆಗಳಿಂದ ಮಾಡಿರ್ತಕ್ಕಂಥ ಒಂದು ಪತ್ ಇರುತ್ತೆ. ಸೊ ಅದರ ಮೇಲೆ ಬರೀತಕ್ಕಂಥ ಒಂದು ಕಲೆ ಇದಾಗಿರುತ್ತೆ. ಸೊ ಇದರಲ್ಲಿ ಅವರು ಹೋಮ್ ಮೇಡ್ ಇಂಕ್ ಅಂದ್ರೆ ಮನೆಯಲ್ಲಿ ತಯಾರಿ ಮಾಡಿರ್ತಕ್ಕಂಥ ಒಂದು ಶಾಹಿಯ ಮುಖಾಂತರ ಬರೀತಕ್ಕಂಥ ಒಂದು ಸ್ಕ್ರಿಪ್ಟ್ಗೂ ಕೂಡ ಈಗ GI ಟ್ಯಾಗ್ ಅನ್ನ ನೀಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಇವತ್ತಿನ ಎರಡನೇ ಪ್ರಶ್ನೆ, C6 ಎನರ್ಜಿಯಿಂದ ವಿಶ್ವದ ಮೊದಲ ಬೃಹತ್ ಪ್ರಮಾಣದ ಯಾಂತ್ರೀಕೃತ ಉಷ್ಣವಲಯದ ಕಡಲಗಳೆ ಫಾರ್ಮ್ ಅನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಸೊ ವೇರ್ ವಾಸ್ ದಿ ವರ್ಲ್ಡ್ಸ್ ಫಸ್ಟ್ ಲಾರ್ಜ್ ಸ್ಕೇಲ್ ಮೆಕನೈಸ್ಡ್ ಟ್ರಾಪಿಕಲ್ ಸೀವೀಡ್ ಫಾರ್ಮ್ ಲಾಂಚ್ಡ್ ಬೈ C6 ಎನರ್ಜಿ. C6 ಎನರ್ಜಿ ಅಂತಕ್ಕಂಥದ್ದು ಒಂದು ಕಂಪನಿ ಆಗಿರುತ್ತೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೀವೀಡ್ ಅಂತ ಕರೀತೇವೆ, ಅಂದ್ರೆ ಕಡಲಗಳೆ ಅಂತ ಕರೀತೇವೆ. ಸೊ ಈ ಒಂದು ಕಡಲಗಳೆಯನ್ನ ಯಾಂತ್ರಿಕವಾಗಿ ಬೆಳೆಸ್ತಕ್ಕಂಥ ಒಂದು ಪ್ರದೇಶವನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಕಾಸ್ ಇಂಡೋನೇಷ್ಯಾದ ಲೋಂಬೋಕ್ ದ್ವೀಪದಲ್ಲಿ, ಅಂದ್ರೆ ಇಕಾಸ್ ಆನ್ ದಿ ಐಲ್ಯಾಂಡ್ ಆಫ್ ಲೋಂಬೋಕ್ ಇನ್ ಇಂಡೋನೇಷ್ಯಾ. ಸೊ ಇದರ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಅಪ್ಡೇಟ್ ಏನು ಅಂದ್ರೆ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಗಿಡಗಳನ್ನ ನಾವು ಕಡಲಗಳೆ ಅಂತ ಕರಿತೇವೆ ಅಥವಾ ಸಿ ವೀಡ್ ಅಂತ ಕರಿತೇವೆ. ನೋಡಿ, ವೀಡ್ ಅಂದ್ರೆ ಕಳೆ. ಸೊ ನಮಗೆ ಅನ್ವಾಂಟೆಡ್ ಪ್ಲಾಂಟ್ಸ್ ಏನಿರುತ್ತೆ ನಾವು ಬೆಳೀತಕ್ಕಂಥ ಕೃಷಿಯಲ್ಲಿ ಅದನ್ನ ವೀಡ್ ಅಂತ ಕರಿತೇವೆ. ಸೊ ಅದೇ ರೀತಿ ಸಮುದ್ರದಲ್ಲೂ ಕೂಡ ಸಾಕಷ್ಟು ಗಿಡಗಳಿರುತ್ತೆ, ಅದನ್ನ ನಾವೇನಂತ ಕರಿತೇವೆ ಅಂದ್ರೆ ಸಿ ವೀಡ್ ಅಂತ ಕರಿತೇವೆ. ಹಾಗಿದ್ರೆ ಇದನ್ನ ಏನಕ್ಕೆ ನಾವು ಬೆಳಿಬೇಕು ಅನ್ನೋದು ಈ ಆರ್ಟಿಕಲ್ ನ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆ ಆಗಿರುತ್ತೆ. ಸೊ ಈ ರೀತಿಯ ಸಿ ವೀಡ್ ಅನ್ನ ಈಗ ಮೆಕನೈಸ್ಡ್ ಅಂದ್ರೆ ಯಾಂತ್ರೀಕೃತವಾಗಿ ಬೆಳವಣಿಗೆ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ ಇಂಡೋನೇಷ್ಯಾದಲ್ಲಿ ಪ್ರಾರಂಭ ಮಾಡಿರ್ತಾರೆ. ಸೊ ನಮ್ಗೆ ಗೊತ್ತು ಇಂಡೋನೇಷ್ಯಾ ಅಂತಕ್ಕಂಥದ್ದು ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆಗಿರುತ್ತೆ, ಅಂದ್ರೆ ದ್ವೀಪಗಳ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಲ್ಲಿ ನಾವು ಸುಮಾತ್ರ ನೀವು ಡೆಫಿನೆಟ್ಲಿ ಕೇಳಿರ್ತೀರಾ, ಜಾವಾ ಕೇಳಿರ್ತೀರಾ. ಸೊ ಈ ಭಾಗದಲ್ಲಿ ಲೋಂಬಕ್ ಅಂತ ಬರುತ್ತೆ. ಸೊ ಲೋಂಬಕ್ ನ ಒಂದು ಸಣ್ಣ ಐಲ್ಯಾಂಡ್ ನಲ್ಲಿ ಈ ರೀತಿಯ ಒಂದು ಸೀವೀಡ್ ಅನ್ನ ಬೆಳವಣಿಗೆ ಮಾಡತಕ್ಕಂಥ ಒಂದು ಪ್ರದೇಶವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಪಂಚದಲ್ಲಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಲೋಂಬಕ್ ನಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಐಲ್ಯಾಂಡ್, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಈಕಾಸ್ ಅಂತ ಕರಿತೇವೆ. ಈಕಾಸ್ ನಲ್ಲಿ ಸೊ ಈ ರೀತಿಯ ಸೀವೀಡ್ ಅನ್ನ ಬೆಳೀತಕ್ಕಂಥ ಒಂದು ಪ್ರದೇಶವನ್ನ ಈಗ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದು ಯಾವ ಐಲ್ಯಾಂಡ್ ನಲ್ಲಿ ಇರುತ್ತೆ ಅಂದ್ರೆ ಲೋಂಬೋಕ್ ಐಲ್ಯಾಂಡ್ ನಲ್ಲಿ ಇರುತ್ತೆ. ಸೊ ಲೋಂಬೋಕ್ ಯಾವ ದೇಶದಲ್ಲಿ ಇರುತ್ತೆ ಅಂದ್ರೆ ಇಂಡೋನೇಷ್ಯಾದಲ್ಲಿರ್ತಕ್ಕಂಥ ಒಂದು ದ್ವೀಪದಲ್ಲಿ ಈ ರೀತಿಯ ಕಡಲುಗಳೆಯನ್ನ ಬೆಳೀತಕ್ಕಂಥ ಒಂದು ಪ್ರದೇಶವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಕಡಲುಗಳೆಯನ್ನ ನಾವೇನಂತ ಕರಿತೇವೆ ಅಂದ್ರೆ ಬ್ಲೂ ಎಕಾನಮಿ ಅಂತ ಕರಿತೇವೆ, ಅಂದ್ರೆ ನೀಲಿ ಆರ್ಥಿಕತೆ ಅಂತ ಕರಿತೇವೆ. ಸೊ ಬ್ಲೂ ಎಕಾನಮಿ ಅಂದ್ರೆ ಜಲ ಸಂಪನ್ಮೂಲಗಳಿಂದ ನಮಗೆ ಸಿಗ್ತಕ್ಕಂಥ ಒಂದು ಹಣ ಅಥವಾ ಒಂದು ರಿಸೋರ್ಸಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಲೂ ಎಕಾನಮಿ ಅಂತ ಕರಿತೇವೆ. ಈ ಸೀವೀಡ್ ಅಂತಕ್ಕಂಥದ್ದು ಕೂಡ ಆರ್ಥಿಕತೆಯನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಯಾವ ರೀತಿ ಇದು ಪ್ರಯೋಜನ ಆಗುತ್ತೆ ಅನ್ನೋದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಹಾಗಿದ್ರೆ ಈ ಒಂದು ಸೀವೀಡ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಂತ ಕರಿತೇವೆ, ಅಂದ್ರೆ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಕೈಗಾರಿಕೆಗಳಿಗೂ ಸೀವೀಡ್ಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಬರುತ್ತೆ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಜೈವಿಕ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಮತ್ತೆ ಬಯೋ ಪ್ಲಾಸ್ಟಿಕ್ ಅಂದ್ರೆ ಜೈವಿಕ ಪ್ಲಾಸ್ಟಿಕ್ ಗಳ ತಯಾರಿಕೆಯಲ್ಲಿ ಇದನ್ನ ಬಳಕೆ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಈ ಒಂದು ರಿನ್ಯೂಬಲ್ ಕೆಮಿಕಲ್ಸ್ ಅಂಡ್ ಫ್ಯೂಯಲ್ಸ್ ಅಂತ ಕರೀತೇವೆ, ಅಂದ್ರೆ ನವೀಕರಿಸಬಹುದಾಗಿರ್ತಕ್ಕಂಥ ರಾಸಾಯನಿಕ ವಸ್ತುಗಳು ಮತ್ತು ಇಂಧನಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ರಿಸರ್ಚ್ ಅಥವಾ ಸಂಶೋಧನೆ ಏನಿರುತ್ತೆ ಆ ಒಂದು ಸಂಶೋಧನೆಯಲ್ಲೂ ಕೂಡ ಈ ಒಂದು ಸೀವೀಡ್ ಗಳನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ಯಾಂತ್ರೀಕೃತವಾಗಿ ಬೆಳವಣಿಗೆ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ, ಬೃಹತ್ ಪ್ರದೇಶವನ್ನ ಇಂಡೋನೇಷ್ಯಾದಲ್ಲಿ ಈಗ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3.
96ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಯಾರು ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ? ಹೂ ಒನ್ ದಿ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಅಟ್ ದಿ 96th ಅಕಾಡೆಮಿ ಅವಾರ್ಡ್. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಆಸ್ಕರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶಸ್ತಿಗಳಾಗಿರ್ತವೆ. ಸೊ ಇದು 96ನೇ ಅಕಾಡೆಮಿ ಪ್ರಶಸ್ತಿಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅತ್ಯುತ್ತಮ ಚಲನಚಿತ್ರ ಯಾವ್ದಾಗಿರುತ್ತೆ ಅಂದ್ರೆ ಓಪನ್ ಹೈಮರ್ ಅಂತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಚಲನಚಿತ್ರ ಪ್ರಶಸ್ತಿಯನ್ನ ಗಳಿಸಿರುತ್ತೆ. ಸೊ ಇದು ಆಸ್ಕರ್ 2024ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿಗಳ ಪಟ್ಟಿಯನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅವಾರ್ಡ್ಸ್ ಅನ್ನ ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಎಲ್ಲಾ ಕ್ಯಾಟಗರಿಯ ಅವಾರ್ಡ್ಸ್ ಅನ್ನ ನಾವು PDF ಅನ್ನ ನೀಡಿದಾಗ ನೀವು ಟೆಲಿಗ್ರಾಮ್ ಅಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದು 96th ಅಕಾಡೆಮಿ ಅವಾರ್ಡ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಹೋಸ್ಟ್ ಮಾಡಿರ್ತಕ್ಕಂಥವ್ರು ಜಿಮ್ಮಿ ಕಿಮ್ಮಲ್ ರವರು ಹೋಸ್ಟ್ ಮಾಡಿರ್ತಾರೆ. ಸೊ ಈ ಹೋಸ್ಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು 4ನೇ ಬಾರಿ ಹೋಸ್ಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಆಸ್ಕರ್ ನಲ್ಲಿ ಬೆಸ್ಟ್ ಪಿಕ್ಚರ್ ಆಗಿ ಓಪನ್ ಹೀಮರ್ಗೆ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಓಪನ್ ಹೀಮರ್ಗೆ ಈ ವರ್ಷ ಅತ್ಯಂತ ಅಧಿಕ ಸಂಖ್ಯೆಯ ಆಸ್ಕರ್ಗಳನ್ನ ನೀಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಬೆಸ್ಟ್ ಆಕ್ಟರ್ ಬಂದು ಸಿಲಿಯನ್ ಮರ್ಫಿ ಅಂತ ಕರೀತೇವೆ, ಅದೇ ಚಲನಚಿತ್ರ. ಸೊ ಬೆಸ್ಟ್ ಡೈರೆಕ್ಟರ್ ಬಂದು ಕ್ರಿಸ್ಟೋಫರ್ ನೋಲನ್ ಅಂತ ಕರೀತೇವೆ. ಸೊ ಅವರು ಕೂಡ ಓಪನ್ ಹೀಮರ್ ನ ಡೈರೆಕ್ಟರ್ ಆಗಿರ್ತಾರೆ. ಸೊ ಮಿಕ್ಕಿದ ಎಲ್ಲ ಒಂದು ಅವಾರ್ಡ್ಸ್ ಗಳನ್ನ PDF ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. UGC ಅಂತ ಕರೀತೇವೆ, ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆರಂಭಿಸಿದ ವೇದಿಕೆಯಾಗಿದ್ದ CRNI ನ ಉದ್ದೇಶವೇನು? ಅಂದ್ರೆ UGC ಮುಖಾಂತರ ಒಂದು ವೆಬ್ ಪ್ಲಾಟ್ಫಾರ್ಮ್ ಅಥವಾ ಒಂದು ವೇದಿಕೆಯನ್ನ ಅವ್ರು ಲಾಂಚ್ ಮಾಡಿದ್ದಾರೆ. ಆ ವೇದಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ CRNI ಅಂತ ಕರಿತೇವೆ. ಸೊ ಇದರ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ನೋಡಿ, ಹೆಸರಲ್ಲೇ ಇದೆ, ಶಿ ಅಂತ ಇದೆ. ಶಿ ಅಂದ ಕೂಡಲೇ ಇದು ವಿಮೆನ್ ಅಥವಾ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದನ್ನೇನಕ್ಕೆ ಲಾಂಚ್ ಮಾಡಿದ್ದಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಮಹಿಳಾ ವಿಜ್ಞಾನಿಗಳು ಮತ್ತು ಅಧ್ಯಾಪಕರನ್ನ ಸಂಪರ್ಕಿಸ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅಂದ್ರೆ ಟು ಕನೆಕ್ಟ್ ಅಂಡ್ ಸಪೋರ್ಟ್ ವಿಮೆನ್ ಸೈಂಟಿಸ್ಟ್ ಅಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಇನ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಮಹಿಳಾ ವಿಜ್ಞಾನಿಗಳು ಮತ್ತು ಫ್ಯಾಕಲ್ಟಿಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ CRNI ಅಂತ ಕರಿತೇವೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ UGC ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಯಾರ್ಯಾರನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದ್ಸತಿ ಹೇಳ್ತೇನೆ, ಮಹಿಳಾ ವಿಜ್ಞಾನಿಗಳು ಮಾತ್ರ, ಅಂದ್ರೆ ನಾಟ್ ಮೆನ್ ಸೈಂಟಿಸ್ಟ್, ಓನ್ಲಿ ವಿಮೆನ್ ಸೈಂಟಿಸ್ಟ್ ಗಳನ್ನ ಮತ್ತೆ ಫ್ಯಾಕಲ್ಟಿ ಮೆಂಬರ್ ಗಳನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇವರಲ್ಲಿರ್ತಕ್ಕಂಥ ನಾಲೆಡ್ಜ್ ಶೇರಿಂಗ್ ಅನ್ನ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಇನಿಷಿಯೇಟಿವ್ ಅನ್ನ UGC ಅವರು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಮಿಷನ್ ದಿವ್ಯಾಸ್ತ್ರದ ಮುಖ್ಯ ಕೇಂದ್ರ ಬಿಂದು ಯಾವುದು? ಸೊ ವಾಟ್ ವಾಸ್ ದಿ ಮೇನ್ ಫೋಕಸ್ ಆಫ್ ಮಿಷನ್ ದಿವ್ಯಾಸ್ತ್ರ? ಈ ಪ್ರಶ್ನೆಗೆ ಸರಿಯಾದ ಉತ್ತರ MIRV ತಂತ್ರಜ್ಞಾನದೊಂದಿಗೆ ಅಗ್ನಿ 5 ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಅಂದ್ರೆ ಅಗ್ನಿ 5 ಮಿಸೈಲ್ ವಿತ್ MIRV ಟೆಕ್ನಾಲಜಿ. MIRV ಅಂದ್ರೆ ನಾನು ಏನು ಅಂತ ಮುಂದೆ ಹೇಳ್ತೇನೆ. ಸೊ ಈ ಒಂದು ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ಅಗ್ನಿ 5 ಮಿಸೈಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಅನ್ನ ಮಾಡಿರ್ತಾರೆ, ಪರೀಕ್ಷೆಯನ್ನ ಮಾಡಿರ್ತಾರೆ. ಆ ಪರೀಕ್ಷೆಗೆ ಏನಂತ ಟೈಟಲ್ ಕೊಟ್ಟಿರ್ತಾರೆ ಅಂದ್ರೆ ದಿವ್ಯಾಸ್ತ್ರ ಅಂತ ಟೈಟಲ್ ಕೊಟ್ಟಿರ್ತಾರೆ. ಸೊ ಏನಕ್ಕೆ ಈ ಪರೀಕ್ಷೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಪರೀಕ್ಷೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ DRDO ವತಿಯಿಂದ ಮಾಡಿರ್ತಕ್ಕಂಥ ಒಂದು ಪರೀಕ್ಷೆ ಆಗಿರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನ ನಾವು ದಿವ್ಯಾಸ್ತ್ರ ಅಂತ ಕರೀತೇವೆ. ಸೊ ದಿವ್ಯಾಸ್ತ್ರನ ಮಾಡಿರ್ತಕ್ಕಂಥದ್ದು ಯಾವ ಮಿಸೈಲ್ಗೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದಾಗ ಅಗ್ನಿ 5 ಕ್ಷಿಪಣಿಗೆ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇದು ಫಸ್ಟ್ ಫ್ಲೈಟ್ ಟೆಸ್ಟ್ ಆಗಿರುತ್ತೆ. ಸೊ ಇದು ಇಂಡಿಜಿನಸ್ಲಿ ಡೆವಲಪ್ಡ್ ಅಗ್ನಿ 5 ಮಿಸೈಲ್ಗೆ ಮಾಡಿರ್ತಾರೆ, ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡಿರ್ತಕ್ಕಂಥ ಅಥವಾ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಅಗ್ನಿ 5 ಕ್ಷಿಪಣಿಗೆ ಮಾಡಿರ್ತಕ್ಕಂಥ ಮೊದಲ ಹಾರಾಟ ಪರೀಕ್ಷೆ ಆಗಿರುತ್ತೆ. ಸೊ ವಿತ್ ಮಲ್ಟಿಪಲ್ ಇಂಡಿಪೆಂಡೆನ್ಸಿ ಟ್ಯಾಂಜಿಬಲ್ ರೀ ಎಂಟ್ರಿ ವೆಹಿಕಲ್ ಟೆಕ್ನಾಲಜಿ, ಅಂದ್ರೆ ಈ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು, ಯಾವ ತಂತ್ರಜ್ಞಾನ? ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಅಗ್ನಿ 5 ಅನ್ನ ಹಾರಾಟ ಪರೀಕ್ಷೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ಪರೀಕ್ಷೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಷನ್ ದಿವ್ಯಾಸ್ತ್ರ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ದೇಶಗಳು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ನ ಭಾಗವಾಗಿದ್ದು ಭಾರತದೊಂದಿಗೆ TEPA ನಲ್ಲಿ ತೊಡಗಿಸಿಕೊಂಡಿವೆ? ಸೊ ವಿಚ್ ಕಂಟ್ರೀಸ್ ಆರ್ ಪಾರ್ಟ್ ಆಫ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಇನ್ವಾಲ್ವ್ಡ್ ಇನ್ TEPA ವಿತ್ ಇಂಡಿಯಾ? ಅಂದ್ರೆ ಭಾರತ ದೇಶ ಯುರೋಪಿಯನ್ನ 4 ದೇಶಗಳೊಂದಿಗೆ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿದೆ. ಯುರೋಪಿಯನ್ನ ಆ 4 ದೇಶಗಳ ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ EFTA ಅಂತ ಕರಿತೇವೆ. EFTA ನ ಭಾಗವಾಗಿರ್ತಕ್ಕಂಥ 4 ರಾಷ್ಟ್ರಗಳು ಯಾವುವು
ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವಿಟ್ಜರ್ಲ್ಯಾಂಡ್, ಐಸ್ಲ್ಯಾಂಡ್, ನಾರ್ವೆ ಮತ್ತೆ ಲಿಚೆನ್ಸ್ಟೈನ್ ಅಂತ ನಾವೇನು ಹೇಳ್ತೇವೆ. ಸೊ ಈ 4 ಯುರೋಪ್ ಇರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ EFTA ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ EFTA ಅಂದ್ರೆ ಸೊ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಇದರೊಂದಿಗೆ ನಮ್ಮ ಭಾರತ ರಾಷ್ಟ್ರ ಒಂದು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು EFTA ಅಲ್ಲಿ ಬರ್ತಕ್ಕಂಥ 4 ಯುರೋಪಿಯನ್ ರಾಷ್ಟ್ರಗಳು ಯಾವ್ದಾವ್ದು ಅಂದ್ರೆ ಸೊ ಒಂದು ನಾರ್ವೆ ಆಗಿರುತ್ತೆ, ಒಂದು ಐಸ್ಲ್ಯಾಂಡ್ ಆಗಿರುತ್ತೆ, ಒಂದು ಲಿಚೆನ್ಸ್ಟೈನ್ ಆಗಿರುತ್ತೆ, ಅಂದ್ರೆ ಇದೊಂದು ಸ್ಮಾಲೆಸ್ಟ್ ಕಂಟ್ರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಸೊ ಈ 4 ರಾಷ್ಟ್ರಗಳ ಒಕ್ಕೂಟದೊಂದಿಗೆ ನಮ್ಮ ಭಾರತ ರಾಷ್ಟ್ರ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಈ 4 ರಾಷ್ಟ್ರಗಳ ಒಕ್ಕೂಟವನ್ನ ನಾವೇನಂತ ಕರಿತೀವಿ ಅಂದ್ರೆ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಅಂತ ಕರಿತೇವೆ. ಸೊ ಏನಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮುಂದೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ TEPA ಅಂತ ಕರಿತೇವೆ. TEPA ಅಂದ್ರೆ ಟ್ರೇಡ್ ಅಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ ಕರಿತೇವೆ. ನೋಡಿ ಹೆಸರಲ್ಲೇ ಇದೆ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವನ್ನ ನಮ್ಮ ಭಾರತ ರಾಷ್ಟ್ರ ಈ 4 ಯುರೋಪಿಯನ್ ಕಂಟ್ರಿಗಳೊಂದಿಗೆ ಮಾಡ್ಕೊಂಡಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ 4 ಡೆವಲಪ್ಡ್ ನೇಷನ್ಸ್ ಇನ್ ಯುರೋಪ್. ಅಂದ್ರೆ ಈ 4 ರಾಷ್ಟ್ರಗಳು ಏನಿರ್ತವೆ, ಈ 4 ರಾಷ್ಟ್ರಗಳು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ರೀತಿಯ ಮುಂದುವರೆದ ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳೊಂದಿಗೆ ನಮ್ಮ ಭಾರತ ರಾಷ್ಟ್ರ ಈ ರೀತಿಯ ಒಪ್ಪಂದವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಅಂದ್ರೆ ಯುರೋಪಿಯನ್ ಕಂಟ್ರೀಸ್ಗಳೊಂದಿಗೆ ಈ ರೀತಿಯ ಒಪ್ಪಂದವನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲ ಉದಾಹರಣೆಯಾಗಿರುತ್ತೆ. ಸೊ ಈ ಒಂದು ಒಪ್ಪಂದದಿಂದ ನಮ್ಮ ಭಾರತ ರಾಷ್ಟ್ರಕ್ಕೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ ದಿಸ್ ಅಗ್ರಿಮೆಂಟ್ ಇನ್ಕ್ಲೂಡ್ಸ್ ಬೈಂಡಿಂಗ್ ಕಮಿಟ್ಮೆಂಟ್ ಆಫ್ $100 billion and ಇನ್ವೆಸ್ಟ್ಮೆಂಟ್ ಅಂಡ್ ಕ್ರಿಯೇಷನ್ ಆಫ್ 1 million ಡೈರೆಕ್ಟ್ ಜಾಬ್ಸ್ ಇನ್ ನೆಕ್ಸ್ಟ್ 15 years. ಅಂದ್ರೆ 15 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಈ 4 ರಾಷ್ಟ್ರಗಳು $100 billion ಅಷ್ಟು ಹೂಡಿಕೆಗೆ ಬದ್ಧವಾಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತವೆ. ಸೊ ಈ ಒಂದು ಅಗ್ರಿಮೆಂಟ್ ನಲ್ಲಿ ಮುಂದಿನ 15 ವರ್ಷಗಳಲ್ಲಿ 1 million ಅಷ್ಟು ನೇರ ಉದ್ಯೋಗಗಳನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು ಈ ಒಂದು ಅಗ್ರಿಮೆಂಟ್ ನ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ಬೂಸ್ಟ್ ದಿ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್. ಅಂದ್ರೆ ನಮ್ಮ ಭಾರತ ದೇಶದ ಒಂದು ಉಪಕ್ರಮ ಮೇಕ್ ಇನ್ ಇಂಡಿಯಾ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಪುಷ್ಟಿಯನ್ನ ಕೊಡ್ತಕ್ಕಂಥ ಒಂದು ಕಾರಣದಿಂದ ಸೊ ಈ ಒಂದು ಒಪ್ಪಂದವನ್ನ ನಾವು ಮಾಡ್ಕೊಂಡಿರ್ತೇವೆ. ಸೊ ಇಟ್ ಗಿವ್ಸ್ ಇಂಪಿಟಸ್ ಟು ಮೇಕ್ ಇನ್ ಇಂಡಿಯಾ ಅಂಡ್ ಆತ್ಮನಿರ್ಭರ್ ಭಾರತ್ ಅಂಡ್ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರಿತೇವೆ. ನಮಗೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಮೇಕ್ ಇನ್ ಇಂಡಿಯಾ ಅಂದ್ರೆ ಭಾರತದಲ್ಲಿಯೇ ತಯಾರಿಸಿ ಅಂತಕ್ಕಂಥದ್ದು ಅದರ ಒಂದು ಉದ್ದೇಶವಾಗಿರುತ್ತೆ. ಸೊ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸ್ಥಳೀಯ ಉತ್ಪಾದನೆ ಅಂತ ನಾವೇನು ಹೇಳ್ತೇವೆ. ಸೊ ಅದಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನ ನೀಡುವ ಕಾರಣದಿಂದ ಸೊ ಈ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಸೊ ಇದೊಂದು ಇದರ ಜೊತೆಗೆ ನಾವು EFTA ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಅಂದ್ರೆ ಆ 4 ಯುರೋಪಿಯನ್ ರಾಷ್ಟ್ರಗಳು ಈ ಒಂದು ಒಕ್ಕೂಟವನ್ನ ಯಾವಾಗ ಮಾಡ್ಕೊಂಡ್ವು, ಏನಕ್ಕೆ ಮಾಡ್ಕೊಂಡ್ವು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಸರ್ಕಾರಗಳ ನಡುವೆ ಇರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1960 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಏನಕ್ಕೆ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಫಾರ್ ಫ್ರೀ ಟ್ರೇಡ್ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್. ಅಂದ್ರೆ ಈ 4 ರಾಷ್ಟ್ರಗಳ ನಡುವೆ ಮುಕ್ತ ವ್ಯಾಪಾರ ಮತ್ತು ಆರ್ಥಿಕ ಏಕೀಕರಣ ಮಾಡತಕ್ಕಂಥ ಒಂದು ಉದ್ದೇಶದಿಂದ 1960 ಸ್ಥಾಪನೆ ಆಗಿರ್ತಕ್ಕಂಥ ಒಂದು 4 ರಾಷ್ಟ್ರಗಳ ಒಕ್ಕೂಟವಾಗಿರುತ್ತೆ. ಸೊ ಈ ಒಂದು ಒಕ್ಕೂಟ ಏನ್ ಮಾಡುತ್ತೆ ಅಂದ್ರೆ ಇಟ್ ಆಫರ್ಸ್ ಆಪರ್ಚುನಿಟೀಸ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂದ್ರೆ ಈ ಒಂದು ಸೇವೆಗಳು ಮತ್ತು ಸರಕುಗಳಾಗಿರ್ಬೋದು ಇವುಗಳನ್ನ ವ್ಯಾಪಾರ ಮಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಉತ್ತೇಜನವನ್ನ ನೀಡುವ ಸಲುವಾಗಿ ಸೊ ಈ ಒಂದು ಒಕ್ಕೂಟವನ್ನ ಈ 4 ಯುರೋಪಿಯನ್ ರಾಷ್ಟ್ರಗಳು ಮಾಡ್ಕೊಂಡಿರ್ತವೆ. So with this, let's get into question number 7. ಕೇಂದ್ರ ವಿಜಿಲೆನ್ಸ್ ಕಮಿಷನ್ ಅಥವಾ ಕೇಂದ್ರ ಜಾಗೃತ ಆಯೋಗ ಅಂತ ನಾವೇನು ಹೇಳ್ತೇವೆ. ಸೊ ಇದನ್ನ ಭಾರತ ಸರ್ಕಾರ ಯಾವಾಗ ಸ್ಥಾಪನೆ ಮಾಡಿತು? ಸೊ ವೆನ್ ವಾಸ್ ದಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಎಸ್ಟಾಬ್ಲಿಷ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1964 ಅಥವಾ 1964 ಇದನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ಇಲ್ಲಿ ರಾಜೀವ್ ಅಪಾಯಿಂಟೆಡ್ ಆಸ್ ದಿ ವಿಜಿಲೆನ್ಸ್ ಕಮಿಷನರ್. ಅಂದ್ರೆ ಈ ಒಂದು ಜಾಗೃತ ಆಯುಕ್ತರಾಗಿ ಸೊ ಇವಾಗ ಶ್ರೀ AS ರಾಜೀವ್ ರವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಹೇಳಿರ್ತಕ್ಕಂಥದ್ದು ವಿಜಿಲೆನ್ಸ್ ಕಮಿಷನರ್ ಅನ್ನ ಆಯ್ಕೆ ಮಾಡಿರ್ತಾರೆ. ಸೊ ಇವರ ಅಡಿಯಲ್ಲಿ ಇಬ್ಬರು ವಿಜಿಲೆನ್ಸ್ ಕಮಿಷನರ್ಸ್ ಇರ್ತಾರೆ. ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಲ್ಲಿ ಸೊ ವಿಜಿಲೆನ್ಸ್ ಕಮಿಷನ್ 1 ಮತ್ತೆ ವಿಜಿಲೆನ್ಸ್ ಕಮಿಷನ್ 2 ಇರ್ತಾರೆ. ಸೊ ಇವರನ್ನ ಆಯ್ಕೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಸೊ ಪ್ರೆಸಿಡೆಂಟ್ ಆಯ್ಕೆ ಮಾಡ್ತಾರೆ. ಅಂದ್ರೆ ರಾಷ್ಟ್ರಪತಿ
ಕುಲಪತಿಗಳು ಆಯ್ಕೆ ಮಾಡ್ತಾರೆ. ಬಟ್ ಅವರಿಗೆ ಶಿಫಾರಸುಗಳನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು, ಯೂನಿಯನ್ ಹೋಮ್ ಮಿನಿಸ್ಟರ್ ಅದಾದ್ಮೇಲೆ ಸೊ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾದಲ್ಲಿ ಸೊ ಈ 3 ಜನರು ಸೇರಿ ಶಿಫಾರಸುಗಳನ್ನ ಮಾಡ್ತಾರೆ. ಶಿಫಾರಸುಗಳ ಆಧಾರದ ಮೇಲೆ ಪ್ರೆಸಿಡೆಂಟ್ ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇವರ ಕಾರ್ಯಾವಧಿ ಅಥವಾ ಟೆನ್ಯೂರ್ ಎಷ್ಟು ವರ್ಷಗಳಿರುತ್ತೆ ಅಂದ್ರೆ 4 ವರ್ಷಗಳು ಅಥವಾ ಅವರ ವೈಯಕ್ತಿಕ ವಯಸ್ಸು 65 ವರ್ಷಗಳು ತಲುಪುವವರೆಗೂ, ಅಂದ್ರೆ 4 years or 65 years ಆಫ್ ದೇರ್ ಓನ್ ಪರ್ಸನಲ್ ಏಜ್ ವಿಚ್ ಎವರ್ ಈಸ್ ಅರ್ಲಿಯರ್, ಅಂದ್ರೆ ಇವೆರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಅವರು ಕಾರ್ಯಾವಧಿಯನ್ನ ವಿಸ್ತರಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದ್ರೆ ರಾಜೀವ್ ಅವರನ್ನ ಈಗ ವಿಜಿಲೆನ್ಸ್ ಕಮಿಷನರ್ ಆಗಿ ಆಯ್ಕೆ ಮಾಡಿರ್ತಾರೆ. ಸೊ ಇವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ವಿಜಿಲೆನ್ಸ್ ಕಮಿಷನರ್ ಅವರು ಏನು ಕೆಲಸ ಮಾಡ್ತಾರೆ ಅಂದ್ರೆ ಸೊ ನಮ್ಮ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಗವರ್ಮೆಂಟ್ ಅಥವಾ ಸರ್ಕಾರ ಏನಿರುತ್ತೆ ಸೊ ಸರ್ಕಾರದ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಕರಪ್ಷನ್ ಅಥವಾ ಭ್ರಷ್ಟಾಚಾರವನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಅಥವಾ ಎನ್ಶೋರ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ವಿಜಿಲೆನ್ಸ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಕರಪ್ಷನ್ ವಾಚ್ ಡಾಗ್ ಇನ್ ಇಂಡಿಯಾ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಉನ್ನತ ಭ್ರಷ್ಟಾಚಾರ ವಿರೋಧಿ ಕಾವಲುಗಾರ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1964 ಎಸ್ಟಾಬ್ಲಿಷ್ ಮಾಡಿರ್ತಾರೆ ಆಸ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆರ್ಡಿನೆನ್ಸ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದನ್ನ ಪ್ರಾರಂಭ ಮಾಡಿದಾಗ ಕೇಂದ್ರ ವಿಜಿಲೆನ್ಸ್ ಕಮಿಷನ್ ಆರ್ಡಿನೆನ್ಸ್ ಅಂತ ಇದನ್ನ ಸ್ಥಾಪನೆ ಮಾಡ್ತಾರೆ 1964. ಸೊ ಮತ್ತೊಮ್ಮೆ ಇದು ಬದಲಾಗುತ್ತೆ. ಯಾವಾಗ ಬದಲಾಗುತ್ತೆ ಅಂದ್ರೆ ಸೊ ಲೇಟರ್ ಇಟ್ ಇಸ್ ಮೇಡ್ ಆಸ್ ಸ್ಟ್ಯಾಟ್ಯುಟರಿ ಬಾಡಿ. ಅದಾದ್ಮೇಲೆ ಇದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ಕೊಡ್ತಾರೆ. ಮೊದಲು ಇದು ಕೇವಲ ಆರ್ಡಿನೆನ್ಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಅಪ್ಗ್ರೇಡ್ ಮಾಡುವ ಮುಖಾಂತರ ಅಂದ್ರೆ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ಕೊಡ್ತಾರೆ. ಸೊ ಸ್ಟ್ಯಾಟ್ಯುಟರಿ ಸ್ಟೇಟಸ್ ಅನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ಆಫ್ 2003 ನ ವತಿಯಿಂದ ಸೊ ಇದಕ್ಕೆ ಶಾಸನಬದ್ಧವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನ ಕೊಡ್ತಾರೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದು ಪ್ರಿವೆಂಟಿಂಗ್ ಕರಪ್ಷನ್ ಅಂದ್ರೆ ಭ್ರಷ್ಟಾಚಾರವನ್ನ ತಡೆಗಟ್ಟತಕ್ಕಂಥದ್ದು ಯಾವ ಮಟ್ಟದಲ್ಲಿ ಅಂದ್ರೆ ಗವರ್ನಮೆಂಟ್ ಅಂಡ್ ಪಬ್ಲಿಕ್ ಸೆಕ್ಟರ್ ಅಂದ್ರೆ ಸರ್ಕಾರ ಮತ್ತು ಸಾರ್ವಜನಿಕ ವಲಯದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರವನ್ನ ನಿಗ್ರಹಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದೊಂದು ಇಂಡಿಪೆಂಡೆಂಟ್ ಬಾಡಿ ಆಗಿರುತ್ತೆ. ಅಂದ್ರೆ ಇದನ್ನ ನಾವು ಸ್ವಾಯತ್ತ ಸಂಸ್ಥೆ ಅಂತ ಕರಿತೇವೆ. ಸೊ ಯಾವುದೇ ಒಂದು ಸಂಸ್ಥೆಯನ್ನ ನಾವು ಇಂಡಿಪೆಂಡೆಂಟ್ ಬಾಡಿ ಅಂತ ಕರೆದಾಗ ಸರ್ಕಾರದ ಹಸ್ತಕ್ಷೇಪ ಅದರ ಮೇಲೆ ಇರಬಾರ್ದು. ಅದನ್ನ ನಾವು ಇಂಡಿಪೆಂಡೆಂಟ್ ಅಥವಾ ಆಟೋನಮಸ್ ಬಾಡಿ ಅಂತ ಕರಿತೇವೆ. ಸೊ ಇದು ಕೂಡ ಒಂದು ಆಟೋನಮಸ್ ಬಾಡಿ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ಸೂಪರ್ವೈಸರಿ ಅಂಡ್ ಅಡ್ವೈಸರಿ ಬಾಡಿ ಆಗಿರುತ್ತೆ. ಅಂದ್ರೆ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಸಲಹೆಗಳನ್ನ ನೀಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಗಮನಿಸಬಹುದಾಗಿರುತ್ತೆ. ಸೊ ಇಟ್ ಅಡ್ವೈಸಸ್ ಆನ್ ಪಾಲಿಸೀಸ್ ಅಂಡ್ ಮೆಷರ್ಸ್ ಟು ಇಂಪ್ರೂವ್ ದಿ ಎಫಿಷಿಯನ್ಸಿ ಆಫ್ ದಿ ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಅಂಡ್ ಪ್ರಿವೆಂಟ್ ಕರಪ್ಷನ್. ಅಂದ್ರೆ ಇವರು ಆಡಳಿತ ಯಂತ್ರದ ದಕ್ಷತೆಯನ್ನ ಸುಧಾರಿಸಲಿಕ್ಕೆ ಮತ್ತು ಭ್ರಷ್ಟಾಚಾರವನ್ನ ತಡೆಗಟ್ಟಲಿಕ್ಕೆ ನೀತಿಗಳು ಮತ್ತು ಕ್ರಮಗಳ ಬಗ್ಗೆ ಸಲಹೆಯನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಸೊ ಈ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜ್ಯೂರಿಸ್ಡಿಕ್ಷನ್ ಅಂದ್ರೆ ನ್ಯಾಯ ವ್ಯಾಪ್ತಿ ಅಥವಾ ಅವರ ಅಧಿಕಾರ ವ್ಯಾಪ್ತಿ ಎಲ್ಲಿವರೆಗೂ ಬರುತ್ತೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳು ಆಸ್ ವೆಲ್ ಆಸ್ ಎಂಪ್ಲಾಯೀಸ್ ಆಫ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದ್ರೆ ಸಾರ್ವಜನಿಕ ವಲಯದ ಉದ್ಯಮಗಳು. ಸೊ ಅದಾದ್ಮೇಲೆ ಗವರ್ಮೆಂಟ್ ಕಾರ್ಪೊರೇಷನ್ಸ್ ಅಂದ್ರೆ ಸರ್ಕಾರದ ಕಾರ್ಪೊರೇಷನ್ಗಳು, ಅದಾದ್ಮೇಲೆ ಆಟೋನಾಮಿಯಸ್ ಬಾಡೀಸ್ ಅಂದ್ರೆ ಸ್ವಾಯತ್ತ ಸಂಸ್ಥೆಗಳ ಮೇಲೆ ತನ್ನ ನ್ಯಾಯ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕಾಂಪೋಸಿಷನ್ ಅಂದ್ರೆ ಇದರ ಸಂಯೋಜನೆ ಹೇಗಿರುತ್ತೆ ಅಂತ ಹೇಳೋದಾದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಇರ್ತಾರೆ. ಅಂದ್ರೆ ಕೇಂದ್ರೀಯ ಜಾಗೃತ ಆಯುಕ್ತರು ಒಬ್ಬರು ಇರ್ತಾರೆ. ಸೊ ಅವರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ ಇಬ್ಬರು ವಿಜಿಲೆನ್ಸ್ ಕಮಿಷನರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಒಟ್ಟು 3 ಜನ ಇರ್ತಾರೆ. ಒಬ್ರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಆಗಿರ್ತಾರೆ. ಸೊ ಅವರಿಗೆ ಸಹಾಯ ಮಾಡ್ಲಿಕ್ಕೆ ಇಬ್ಬರು ವಿಜಿಲೆನ್ಸ್ ಕಮಿಷನರ್ಸ್ ನಾವು ನೋಡಬಹುದಾಗಿರುತ್ತೆ. ಸೊ ಇವ್ರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನ ಪ್ರೆಸಿಡೆಂಟ್ಗೆ ಕೊಟ್ಟಿರ್ತಾರೆ. ಬಟ್ ಅವರಿಗೆ ಶಿಫಾರಸುಗಳನ್ನ ಯಾರು ಕೊಡ್ತಾರೆ ಅಂತ ನಾನು ಮೊದಲ ಸ್ಲೈಡ್ ಅಲ್ಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಇತ್ತೀಚೆಗೆ ಯಾರು ವಹಿಸಿಕೊಂಡಿದ್ದಾರೆ? ಹೂ ಹ್ಯಾಸ್ ರೀಸೆಂಟ್ಲಿ ಅಸ್ಯೂಮ್ ದಿ ಪೊಸಿಷನ್ ಆಫ್ ಚೇರ್ಮನ್ ಆಫ್ ದಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಿಶೋರ್ ಮಕ್ವಾನಾ ಅಂತ ಕರೀತೇವೆ. ಸೊ ಇವರು ಈ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಅಂದ್ರೆ ಈ ಒಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ನಾವೇನು ಹೇಳ್ತೇವೆ ಸೊ ಇದರ ಅಧ್ಯಕ್ಷ ಸ್ಥಾನವನ್ನ ಇತ್ತೀಚೆಗೆ ವಹಿಸಿಕೊಂಡಿರ್ತಾರೆ. ಸೊ ಈ ಒಂದು ಯೂನಿಟ್ ಬಗ್ಗೆ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು
ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಅಂತ ಕರೀತೇವೆ. ಸೊ ಇದರ ಬಗ್ಗೆ ಸಿಂಪಲ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಕಾನ್ಸ್ಟಿಟ್ಯೂಷನಲ್ ಯೂನಿಟ್ ಆಗಿರುತ್ತೆ, ಅಂದ್ರೆ ಸಾಂವಿಧಾನಿಕ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ರಚನೆ ಆಗಿರ್ತಕ್ಕಂಥ ಅಂದ್ರೆ ಫಾರ್ಮೇಶನ್ ಆಗಿರ್ತಕ್ಕಂಥ ವರ್ಷ ಫೆಬ್ರವರಿ 2004 ಅಂಡರ್ ಆರ್ಟಿಕಲ್ 338 ಆರ್ಟಿಕಲ್ ನ ಅಡಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಅಂದ್ರೆ ಅಪಾಯಿಂಟ್ಮೆಂಟ್ ಆಫ್ ದಿ ಚೇರ್ಪರ್ಸನ್ ಮತ್ತೆ ಇದರ ಮೆಂಬರ್ಸ್, ಚೇರ್ಪರ್ಸನ್ ಅಧ್ಯಕ್ಷರಾಗಿರ್ಬೋದು ಮತ್ತೆ ಅದರ ಸದಸ್ಯರಾಗಿರ್ಬೋದು. ಸೊ ಇವರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಗೆ ನೀಡಲಾಗಿರುತ್ತೆ. ಸೊ ಅಧ್ಯಕ್ಷರ ಟೆನ್ಯೂರ್ ಅಥವಾ ಕಾರ್ಯಾವಧಿ ಎಷ್ಟು ವರ್ಷ ಇರುತ್ತೆ ಅಂತ ಕೇಳಿದಾಗ 3 years ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಡಿಟರ್ಮಿನೇಷನ್ ಆಫ್ ಸರ್ವಿಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಟರ್ಮ್ಸ್ ಆಫ್ ಆಫೀಸ್. ಸೊ ಇವರ ಒಂದು ಕಂಡೀಷನ್ಸ್ ಅಂದ್ರೆ ಅವರ ಟರ್ಮ್ ಆಫ್ ಆಫೀಸ್ ಇರ್ಬೋದು ಅಥವಾ ಷರತ್ತುಗಳಿರ್ಬೋದು. ಸೊ ಅದನ್ನ ನೀಡ್ತಕ್ಕಂಥವ್ರು ಯಾರು ಅಂದ್ರೆ ಪ್ರೆಸಿಡೆಂಟ್ ನ ವತಿಯಿಂದ ಅದನ್ನ ನೀಡಲಾಗುತ್ತೆ. ಸೊ ಇವರು ಯಾರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಂದ್ರೆ ಮತ್ತೊಮ್ಮೆ ಅವರು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟ್ರಿ ಅಥವಾ ಸಚಿವಾಲಯ ಯಾವುದು ಅಂದ್ರೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತ ಕರೀತೇವೆ. ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಇವರು ಕೆಲಸ ಮಾಡ್ತಾರೆ. ಸೊ ಅದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ನಾವು ನವದೆಹಲಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಸೆಂಟ್ರಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದಕ್ಕೆ ಕೃಷ್ಣ ಮಕ್ವಾನ ಅಂತ ನಾವೇನ್ ಹೇಳ್ತೇವೆ. ಸೊ ಇವರನ್ನ ಚೇರ್ಮನ್ ಆಗಿ ಅಥವಾ ಅಧ್ಯಕ್ಷರನ್ನಾಗಿ ಇವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರುತ್ತೆ, ಸಾಂವಿಧಾನಿಕವಾಗಿರ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇದನ್ನ ಏನಕ್ಕೆ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಕೆಡ್ಯೂಲ್ ಕಾಸ್ಟ್ ಅಥವಾ ಈ ಒಂದು ಏನೋ ಪರಿಶಿಷ್ಟ ಜಾತಿಗಳು ಅಂತ ನಾವೇನು ಹೇಳ್ತೇವೆ. ಸೊ ಇವರ ಹಕ್ಕುಗಳನ್ನ ಮತ್ತು ಹಿತಾಸಕ್ತಿಗಳನ್ನ ಕಾಪಾಡಲಿಕ್ಕೆ ಅಂದ್ರೆ ಅವರ ರೈಟ್ಸ್ ಮತ್ತೆ ಇಂಟ್ರೆಸ್ಟ್ ಗಳನ್ನ ಕಾಪಾಡ್ತಕ್ಕಂಥ ಒಂದು ಸಲುವಾಗಿ ಸೊ ಈ ಒಂದು ಯೂನಿಟ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲೇ ಇದೆ, ಅಂದ್ರೆ ಇದನ್ನ ಹೊಸದಾಗಿ ನಾವೇನು ಕ್ರಿಯೇಟ್ ಮಾಡಿಲ್ಲ. ಸೊ ನಮ್ಮ ಸಂವಿಧಾನದಲ್ಲೇ ಇರುತ್ತೆ. ಸೊ ಯಾವ ಆರ್ಟಿಕಲ್ ಅಡಿಯಲ್ಲಿ ಇರುತ್ತೆ ಅಂದ್ರೆ ಆರ್ಟಿಕಲ್ 338 ಅಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ 338 ಅಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ಅಮೆಂಡ್ ಮಾಡ್ತಾರೆ ಅಥವಾ ತಿದ್ದುಪಡಿ ಮಾಡ್ತಾರೆ. ಸೊ ತಿದ್ದುಪಡಿ ಮಾಡುವ ಮುಖಾಂತರ ಆರ್ಟಿಕಲ್ 338A ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಹಾಗಿದ್ರೆ ಆರ್ಟಿಕಲ್ 338A ಏನನ್ನ ಇನ್ಕ್ಲೂಡ್ ಮಾಡ್ತಾರೆ ಅಂದ್ರೆ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕಾಸ್ಟ್ ಅಂತ ಕರೀತೇವೆ. ಅಂದ್ರೆ ಸೊ SC ಗಳಿಗಾಗಿ ಸುರಕ್ಷತೆಯನ್ನ ಒದಗಿಸುವ ಕಾರಣದಿಂದ ಸೊ ಪರಿಶಿಷ್ಟ ಜಾತಿಗಳಿಗಾಗಿ ರಾಷ್ಟ್ರೀಯ ಆಯೋಗವನ್ನ ಸ್ಥಾಪನೆ ಮಾಡಲಿಕ್ಕೆ ವಿಧಿ 338A ಅನ್ನ ಸೇರಿಸಲು ತಿದ್ದುಪಡಿ ಮಾಡುವುದರ ಮುಖಾಂತರ ಸೊ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ಬದಲಾವಣೆಯನ್ನ ಮಾಡ್ತಾರೆ. ಸೊ ಇದರ ಕಾಂಪೋಸಿಷನ್ ಅಥವಾ ಇದರ ಸಂಯೋಜನೆಯನ್ನ ನಾವು ನೋಡೋದಾದ್ರೆ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ವೈಸ್ ಚೇರ್ಪರ್ಸನ್ ಅಂದ್ರೆ ಉಪಾಧ್ಯಕ್ಷರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರ ಜೊತೆಗೆ 3 ಅದರ್ ಮೆಂಬರ್ಸ್ ಅಂದ್ರೆ 3 ಇತರೆ ಸದಸ್ಯರನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವರೆಲ್ಲರನ್ನ ಅಪಾಯಿಂಟ್ ಮಾಡ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿ ಆಲ್ರೆಡಿ ಹೇಳಿದಾನೆ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಯವರು ಇವರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಅವರು ಪ್ರತಿಯೊಬ್ಬ ಮೆಂಬರ್ ಅಂದ್ರೆ ಇದರಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು 3 ವರ್ಷಗಳವರೆಗೆ ಅವರು ಕಾರ್ಯವನ್ನ ಅಥವಾ ಅಧಿಕಾರಾವಧಿಯನ್ನ ಹೊಂದಿರ್ತಾರೆ. ಸೊ ಅದಾದ್ಮೇಲೆ ದೇ ಆರ್ ಎಲಿಜಿಬಲ್ ಫಾರ್ ರೀ ಅಪಾಯಿಂಟ್ಮೆಂಟ್ ಅಂದ್ರೆ ಅವರನ್ನ ಮರು ನೇಮಕಾತಿ ಮಾಡ್ತಕ್ಕಂಥ ಒಂದು ಅರ್ಹತೆಯನ್ನು ಕೂಡ ಹೊಂದಿರತಕ್ಕಂಥವರನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಒಂದ್ಸತಿ ಅವರು ಟೆನ್ಯೂರ್ ಅನ್ನ ಮುಗಿಸಿದ ನಂತರ ಸೊ ಮತ್ತೊಮ್ಮೆ ಅದೇ ಪೊಸಿಷನ್ಗೆ ರೀ ಅಪಾಯಿಂಟ್ ಆಗಬಾರ್ದು ಅಂತೇನಿಲ್ಲ. ಸೊ ರೀ ಅಪಾಯಿಂಟ್ ಆಗ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಕೂಡ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಫಂಕ್ಷನ್ಸ್ ಮತ್ತೆ ಪಾರ್ಟ್ಸ್ ಅನ್ನ ನಾವು ನೋಡಿದಾಗ ಸೊ ಇನ್ವೆಸ್ಟಿಗೇಟಿಂಗ್ ಅಂಡ್ ಮಾನಿಟರಿಂಗ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಸೇಫ್ ಗಾರ್ಡ್ ಫಾರ್ SCs ಅಂದ್ರೆ SC ಗಳಿಗೆ ಸಂಬಂಧಪಟ್ಟಂತೆ ಸಾಂವಿಧಾನಿಕ ಮತ್ತು ಕಾನೂನು ರಕ್ಷಣೆಗಳನ್ನ ಅನುಷ್ಠಾನದ ಬಗ್ಗೆ ವಿಚಾರಣೆ ಮಾಡ್ತಕ್ಕಂಥದ್ದು ಮತ್ತು ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇವರಿಗೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ಸ್ ಅಥವಾ ದೂರುಗಳು ಬಂದಾಗ ಸೊ ಅದನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು, ಅವರ ರೈಟ್ಸ್ ಗಳನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದು ಅಂದ್ರೆ SC ಗಳ ಒಂದು ಹಕ್ಕುಗಳನ್ನ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದು ಸೊ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಪಾರ್ಟಿಸಿಪೇಟಿಂಗ್ ಅಂಡ್ ಅಡ್ವಾನ್ಸಿಂಗ್ ಪ್ಲಾನಿಂಗ್ ಪ್ರೋಸೆಸ್ ಫಾರ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ಬರೀ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಜ್ಯಗಳನ್ನ ಮಾತ್ರ ಅವರು ಸಾಲ್ವ್ ಮಾಡೋದಿಲ್ಲ. ಸೊ ಈ ಒಂದು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಏನ್ ಡೆವಲಪ್ ಮಾಡ್ತಾರೆ ಆ ಯೋಜನೆಗಳನ್ನ ಡೆವಲಪ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲೂ ಕೂಡ ಇವರು ಭಾಗವಹಿಸಬೇಕಾಗಿರುತ್ತೆ. ಸೊ ಎವ್ಯಾಲ್ಯೂಯೇಟಿಂಗ್ ದಿ ಪ್ರೋಗ್ರೆಸ್ ಆಫ್ SCs ಇನ್ ದಿ
ಯೂನಿಯನ್ ಅಂಡ್ ಎನಿ ಸ್ಟೇಟ್ ಅಂದ್ರೆ ಯಾವುದೇ ನಮ್ಮ ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ಅಥವಾ ನಮ್ಮ ರಾಜ್ಯಗಳಲ್ಲಾಗಿರ್ಬೋದು, ಸೊ ಇವರ ಪ್ರಗತಿಯನ್ನ ಮೌಲ್ಯಮಾಪನ ಕೂಡ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಅಂಡ್ ಕಮಿಷನ್ ಹ್ಯಾಸ್ ದಿ ಪವರ್ ಆಫ್ ಸಿವಿಲ್ ಕೋರ್ಟ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಿವಿಲ್ ನ್ಯಾಯಾಲಯಕ್ಕೆ ಯಾವ ರೀತಿಯ ಅಧಿಕಾರವನ್ನ ಕೊಟ್ಟಿರ್ತಾರೆ, ಸೊ ಅಷ್ಟು ಅಧಿಕಾರವನ್ನ, ಸೊ ಇನ್ವೆಸ್ಟಿಗೇಟಿಂಗ್ ಕಂಪ್ಲೇಂಟ್ಸ್ ಅಂದ್ರೆ ಇವರ ಮೇಲೆ ಬರ್ತಕ್ಕಂಥ ದೂರುಗಳನ್ನ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಸಿವಿಲ್ ಕೋರ್ಟ್ಗೆ ಎಷ್ಟು ಅಧಿಕಾರ ಇರುತ್ತೆ, ಸೊ ಅಷ್ಟು ಅಧಿಕಾರವನ್ನ ಇದಕ್ಕೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಸ್ವಾತಂತ್ರ್ಯ ಅಥವಾ ಇಂಡಿಪೆಂಡೆನ್ಸ್ ಅನ್ನ ನಾವು ನೋಡೋದಾದ್ರೆ, ಇಟ್ ಆಪರೇಟ್ಸ್ ಇಂಡಿಪೆಂಡೆಂಟ್ಲಿ ಅಂಡ್ ಆಟೋನಾಮಸ್ಲಿ ಎನ್ಶೂರಿಂಗ್ ಇಂಪಾರ್ಶಿಯಾಲಿಟಿ ಅಂಡ್ ಆಬ್ಜೆಕ್ಟಿವಿಟಿ ಅಂದ್ರೆ ಇದು ಸ್ವತಂತ್ರವಾಗಿ ಮತ್ತು ಸ್ವಾಯತ್ತವಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠತೆಯನ್ನ ಖಾತ್ರಿಪಡಿಸಿಕೊಳ್ತಕ್ಕಂಥದ್ದು. ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಫ್ರೀಡಮ್ ಅಥವಾ ಇಂಡಿಪೆಂಡೆನ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮುಂಬರುವ ಚಂದ್ರಯಾನ 4ನೇ ಮಿಷನ್ನ ಪ್ರಾಥಮಿಕ ಉದ್ದೇಶವೇನು? ಸೊ ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಅಪ್ಕಮಿಂಗ್ ಚಂದ್ರಯಾನ್ 4 ಮಿಷನ್ ಬೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್? ನಾವು ಸಕ್ಸಸ್ಫುಲ್ ಆಗಿ ಚಂದ್ರಯಾನ್ 3 ಅನ್ನ ಕಂಪ್ಲೀಟ್ ಮಾಡಿದ ನಂತರ ಇಸ್ರೋದವರು ಚಂದ್ರಯಾನ್ 4 ಅನ್ನ ಈಗ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ 2028ಕ್ಕೆ ಕಾರ್ಯರೂಪಕ್ಕೆ ತರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ 2028ರ ವೇಳೆಗೆ ತಯಾರಿಯನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಚಂದ್ರಯಾನ್ 4 ನ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರನ ಮೇಲಿರ್ತಕ್ಕಂಥ ಬಂಡೆಗಳು ಅಥವಾ ಶಿಲೆಗಳು, ಮಣ್ಣು, ಅದನ್ನ ನಾವು ರೇಗೋಲಿತ್ ಅಂತ ಕರಿತೇವೆ. ಸೊ ಇದನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿ ವಿಶ್ಲೇಷಣೆಗಾಗಿ ಅದನ್ನ ಭೂಮಿಗೆ ವಾಪಸ್ ತರ್ತಕ್ಕಂಥದ್ದು. ಅದರರ್ಥ ಏನು ಅಂದ್ರೆ ಟು ಕಲೆಕ್ಟ್ ಮೂನ್ ರಾಕ್ಸ್ ಅಂಡ್ ಸಾಯಿಲ್ ಅಂಡ್ ರಿಟರ್ನ್ ದೆಮ್ ಟು ಅರ್ತ್ ಫಾರ್ ಸೈಂಟಿಫಿಕ್ ಅನಾಲಿಸಿಸ್. ನಾವು ಇವಾಗ ಚಂದ್ರಯಾನ್ 3 ಏನ್ ಮಾಡಿದ್ದೇವೆ, ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ಅನ್ನ ನಾವು ಭೂಮಿಗೆ ತರಿಸ್ತಾ ಇಲ್ಲ. ಸೊ ಅಲ್ಲೇ ಇದ್ದು ಇನ್ ಸಿಟು ಅಬ್ಸರ್ವೇಷನ್ ಅಂತ ಕರಿತೇವೆ. ಅಂದ್ರೆ ಅದೇ ಸ್ಥಳದಲ್ಲಿ ಆ ಪ್ರದೇಶವನ್ನ ಅನ್ವೇಷಣೆ ಮಾಡ್ತಕ್ಕಂಥದ್ದು ಚಂದ್ರಯಾನ್ 3 ನ ಉದ್ದೇಶವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ ಗಳನ್ನ ಭೂಮಿಗೆ ತೆಗೆದುಕೊಂಡು ಬರುವ ಕಾರಣದಿಂದ ಚಂದ್ರಯಾನ್ 4 ಅನ್ನ ಈಗ ಇಸ್ರೋದವರು ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಮುಂದಿನ ಚಂದ್ರಯಾನ್ಗೆ ಸಂಬಂಧಪಟ್ಟಂತೆ ಅಥವಾ ಚಂದ್ರನ ಅನ್ವೇಷಣೆಗೆ ಸಂಬಂಧಪಟ್ಟಂತೆ ಇಸ್ರೋದ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಾಚರಣೆ ಆಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂತ ಹೇಳಿದ್ದೇನೆ. ಸೊ ಇದನ್ನ ನಾವು ರಿಟರ್ನಿಂಗ್ ಮಿಷನ್ ಅಂತ ಕರಿತೀವಿ. ಏನಕ್ಕೆ ರಿಟರ್ನಿಂಗ್ ಮಿಷನ್ ಅಂತ ಕರಿತೀವಿ ಅಂದ್ರೆ, ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ ಗಳನ್ನ ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ಗೆ 2 ರಾಕೆಟ್ಸ್ ಅನ್ನ ಬಳಕೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ಸೊ ಒಂದು PSLV ಆಗಿರುತ್ತೆ, ಸೊ ಇನ್ನೊಂದನ್ನ LVM-3 ಆಗಿರುತ್ತೆ. ಸೊ ಇವೆರಡನ್ನ ಬಳಕೆ ಮಾಡ್ತಕ್ಕಂಥ ಒಂದು ನಿರ್ಣಯವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಮಿಷನ್ ಅಲ್ಲಿ ಬಳಸ್ತಾ ಇರ್ತಕ್ಕಂಥ ಮಾಡ್ಯೂಲ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ರೀ ಎಂಟ್ರಿ ಮಾಡ್ಯೂಲ್ ಅಂತ ಕರಿತೇವೆ. ಸೊ ಒಂದು RM ರೀ ಎಂಟ್ರಿ ಮಾಡ್ಯೂಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫರ್ ಮಾಡ್ಯೂಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ, ಒಂದು ಅಸೆಂಡರ್ ಮಾಡ್ಯೂಲ್ ಅಂತ, ಇನ್ನೊಂದು ಡಿಸೆಂಡರ್ ಮಾಡ್ಯೂಲ್ ಅಂತ, ಸೊ ಇನ್ನೊಂದು ಪ್ರೊಪಲ್ಷನ್ ಮಾಡ್ಯೂಲ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಮಾಡ್ಯೂಲ್ ಗಳನ್ನ ನಾವು ಚಂದ್ರಯಾನ್ 4 ನಲ್ಲಿ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ to make India 4th nation capable of bringing lunar samples. ಅಂದ್ರೆ ಈ ಚಂದ್ರನಿಂದ ಮಾದರಿಗಳನ್ನ ಅಥವಾ ಸ್ಯಾಂಪಲ್ಸ್ ಅನ್ನ ಭೂಮಿಗೆ ವಾಪಸ್ ತೆಗೆದುಕೊಂಡು ಬರ್ತಕ್ಕಂಥ ಪ್ರಪಂಚದ 4ನೇ ರಾಷ್ಟ್ರವನ್ನಾಗಿ ಭಾರತವನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈಗಾಗಲೇ ಈ ಒಂದು ಸಾಧನೆಯನ್ನ ಯಾರ್ಯಾರು ಮಾಡಿರ್ತಾರೆ ಅಂದ್ರೆ ಸೋವಿಯತ್ ಯೂನಿಯನ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಚೈನಾದವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ US ನವರು ಈ ಒಂದು ಸಾಧನೆಯನ್ನ ಮಾಡಿರ್ತಾರೆ. ಸೊ ನಮ್ಮ ಭಾರತ ದೇಶ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡಿದಾಗ ಸೊ ಇವುಗಳ ಪಟ್ಟಿಗೆ ನಮ್ಮ ಭಾರತ ರಾಷ್ಟ್ರವನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಸೊ ಯಾವ ದೇಶವು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 97ನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ? ಸೊ ವಿಚ್ ಕಂಟ್ರಿ ಹ್ಯಾಸ್ ಆಫಿಷಿಯಲಿ ಬಿಕಮ್ ದಿ 97th ಮೆಂಬರ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪನಾಮಾ ರಾಷ್ಟ್ರ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ 97ನೇ ರಾಷ್ಟ್ರವಾಗಿ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪನಾಮಾ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಸೆಂಟ್ರಲ್ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಮಧ್ಯ ಅಮೆರಿಕಾದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಭಾಗದಲ್ಲಿ ನಾವು ಪನಾಮವನ್ನ ನೋಡಬಹುದಾಗಿರುತ್ತೆ. ಸೊ ಸೆಂಟ್ರಲ್ ಅಮೆರಿಕಾದಲ್ಲಿ ಪನಾಮಾ ನೋಡ್ಬೋದು, ಕೋಸ್ಟಾರಿಕಾ ನೋಡ್ಬೋದು, ನಿಕಾರಾಗುವಾ ನೋಡ್ಬೋದು. ಸೊ ಅದಾದ್ಮೇಲೆ ಈ ಕಡೆ ನಾವು ಎಲ್ ಸಾಲ್ವೆಡರ್ ಅನ್ನ ನೋಡ್ಬೋದು. ಸೊ ಗ್ವಾಟೆಮಾಲಾವನ್ನ ನೋಡ್ಬೋದಾಗಿರುತ್ತೆ. ಸೊ ಎಲ್ಲ ರಾಷ್ಟ್ರಗಳನ್ನ ನಾವು ಹಾಂಡರಸ್ ಅನ್ನ ಕೂಡ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೆಂಟ್ರಲ್ ಅಮೆರಿಕನ್ ರಾಷ್ಟ್ರವಾಗಿರ್ತಕ್ಕಂಥ ಒಂದು ಪನಾಮಾ ಸೊ ಈಗ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು
ಓಕೆ, ಸೊ ಈ ಒಂದು ಪನಾಮ 2 ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಒಂದು ಈ ಕಡೆ ಒಂದು ಕೊಲಂಬಿಯಾ ಆಗಿರುತ್ತೆ. ಸೊ ಈ ಕಡೆ ಇದು ಕೋಸ್ಟಾರಿಕಾದೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರ ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ 97ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಕೊಂಡಿರುತ್ತೆ. ಸೊ ಸೋಲಾರ್ ಅಲಯನ್ಸ್ ಅಂದ್ರೇನೆ ನಮ್ಗೆ ಗೊತ್ತಾಯ್ತು. ಸೊ ಈ ಒಂದು ಸೌರಶಕ್ತಿಯನ್ನ ಹರ್ನೇಸ್ ಮಾಡ್ತಕ್ಕಂಥ ಒಂದು ಒಕ್ಕೂಟ ಏನಿರುತ್ತೆ, ಸೊ ಆ ಒಂದು ಒಕ್ಕೂಟಕ್ಕೆ ಸೇರಿಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ದಿ ISA ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇಷ್ಟೊತ್ತು ನಾವು ಪನಾಮ ಸೇರ್ಕೊಂಡಿರ್ತಕ್ಕಂಥ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಈಗ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಡಿಸ್ಕಸ್ ಮಾಡೋದಾದ್ರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅನ್ನ ನವೆಂಬರ್ 30, 2015ರಲ್ಲಿ ಪ್ಯಾರಿಸ್, ಫ್ರಾನ್ಸ್ ನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ, ಟು ಎಂಡಾಸ್ ಕ್ಲೀನ್ ಎನರ್ಜಿ ಅಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಶಕ್ತಿಯನ್ನ ಹೆಚ್ಚಾಗಿ ಉತ್ಪಾದನೆ ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಎನ್ವೈರನ್ಮೆಂಟ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ಕ್ಲೈಮೇಟ್ ಆಕ್ಷನ್, ಎಫಿಷಿಯಂಟ್ ಕನ್ಸಂಪ್ಷನ್ ಆಫ್ ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿಯನ್ನ ಅತ್ಯಂತ ಎಫಿಷಿಯಂಟ್ ಆಗಿ ಅಥವಾ ಸಮರ್ಥವಾಗಿ ಬಳಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಸೊ ಈ ಒಂದು ಒಕ್ಕೂಟವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದು ಯಾವ ರೀಜನ್ಗಳಲ್ಲಿ ಸರ್ವ್ ಮಾಡುತ್ತೆ ಅಂದ್ರೆ, ಸೊ ಇದು ಮುಂಚೆ ಅಂದ್ರೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಪ್ರಾರಂಭಿಕ ಹಂತದಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತೆ ಮಕರ ಸಂಕ್ರಾಂತಿ ವೃತ್ತದ ನಡುವೆ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಮಾತ್ರ ಇನ್ವೈಟ್ ಮಾಡಿರ್ತಾರೆ. ಕಾರಣ ಏನು ಅಂದ್ರೆ, ಸೊ ಈ ಪ್ರದೇಶಗಳಲ್ಲಿ ಸೂರ್ಯನ ಬೆಳಕು ಜಾಸ್ತಿ ಇರುವ ಕಾರಣದಿಂದ ಸೌರಶಕ್ತಿಯನ್ನ ನಾವು ಹೆಚ್ಚಾಗಿ ಬಳಸಿಕೊಳ್ಳಬಹುದಾಗಿರ್ತಕ್ಕಂಥ ಕಾರಣದಿಂದ ಈ ರಾಷ್ಟ್ರಗಳಿಗೆ ಮಾತ್ರ ಇನ್ವೈಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡುವುದರ ಮುಖಾಂತರ UN ಮೆಂಬರ್ಸ್ ಅಥವಾ ವಿಶ್ವಸಂಸ್ಥೆಯ ಸದಸ್ಯರಿಗೂ ಕೂಡ ಸೊ ಇದನ್ನ ಜಾಯಿನ್ ಆಗ್ತಕ್ಕಂಥ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ಇದರ ಕೇಂದ್ರ ಕಚೇರಿಯನ್ನ ನಮ್ಮ ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಗವರ್ನೆನ್ಸ್ ಅಥವಾ ಆಡಳಿತವನ್ನ ನಾವು ನೋಡೋದಾದ್ರೆ, ಸೊ ಇದನ್ನ ನಾವು ಇಂಟರ್ ಗವರ್ನಮೆಂಟಲ್ ಅಥವಾ ಅಂತರ ಸರ್ಕಾರಿಯ ಸಂಸ್ಥೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದರ ಕಚೇರಿಯನ್ನ ಕೇಂದ್ರ ಕಚೇರಿಯನ್ನು ನಾವು ನಮ್ಮ ಭಾರತ ದೇಶದ ಹರಿಯಾಣದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತ ಡೈರೆಕ್ಟರ್ ಜನರಲ್ ಯಾರಾಗಿರ್ತಾರೆ ಅಂದ್ರೆ ಅಜಯ್ ಮಾಥೂರ್ ಅವರು ಇದರ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಯಾವ ದೇಶವು ಇತ್ತೀಚೆಗೆ ನ್ಯಾಟೋಗೆ ಸೇರ್ಪಡೆಗೊಂಡಿದೆ? ಇದು ತನ್ನ ದೀರ್ಘಕಾಲದ ತಟಸ್ಥ ನೀತಿಯ ಅಂತ್ಯವನ್ನು ಸೂಚಿಸುತ್ತದೆ. ಸೊ ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಜಾಯಿನ್ ನಾಟೋ, ಮಾರ್ಕಿಂಗ್ ದಿ ಎಂಡ್ ಆಫ್ ಇಟ್ಸ್ ಲಾಂಗ್ ಸ್ಟ್ಯಾಂಡಿಂಗ್ ಪಾಲಿಸಿ ಆಫ್ ನ್ಯೂಟ್ರಾಲಿಟಿ. ನಾವು ವಾಟ್ ಯು ಮೀನ್ ಬೈ ಪಾಲಿಸಿ ಆಫ್ ನ್ಯೂಟ್ರಾಲಿಟಿ? ತಟಸ್ಥತೆ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಯುದ್ಧ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಉಕ್ರೇನ್ ಮತ್ತೆ ರಷ್ಯಾ ನಡುವೆ ಯುದ್ಧ ಆಗಿರುತ್ತೆ. ಸೊ ಈ ರೀತಿ ಯುದ್ಧಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ರಷ್ಯಾನೂ ಸಪೋರ್ಟ್ ಮಾಡೋದಿಲ್ಲ ಅಥವಾ ಅದಕ್ಕೆ ಅಪೋಸ್ ಕೂಡ ಮಾಡೋದಿಲ್ಲ, ಉಕ್ರೇನ್ಗೂ ಸಪೋರ್ಟ್ ಮಾಡೋದಿಲ್ಲ ಅಥವಾ ಅಪೋಸ್ ಕೂಡ ಮಾಡೋದಿಲ್ಲ. ಆ ರೀತಿ ತಟಸ್ಥವಾಗಿರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ನ್ಯೂಟ್ರಲ್ ನೇಷನ್ಸ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ಕಳೆದ 200 ವರ್ಷಗಳಿಂದ ನ್ಯೂಟ್ರಲ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರ ಈಗ ನ್ಯಾಟೋ ಒಕ್ಕೂಟಕ್ಕೆ ಸೇರ್ಕೊಂಡಿರುತ್ತೆ. ಆ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವೀಡನ್ ಈ ಒಂದು ಒಕ್ಕೂಟಕ್ಕೆ ಸೇರ್ಕೊಂಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಫಿನ್ಲ್ಯಾಂಡ್ ಸೇರ್ಕೊಂಡಿರುತ್ತೆ. ಬಟ್ ಇದಕ್ಕೆ ಆನ್ಸರ್ ಸ್ವೀಡನ್ನೇ ಯಾಕಾಗುತ್ತಂದ್ರೆ, ಸೊ ಇದು ನ್ಯೂಟ್ರಾಲಿಟಿಯನ್ನ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಈಗ ನ್ಯಾಟೋಗೆ ಸೇರ್ಕೊಂಡಿರುತ್ತೆ. ಸೊ ಈ ಒಂದು ರಾಷ್ಟ್ರವನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯೂಟ್ರಲ್ ನೇಷನ್ ಅಂತ ಕರಿತೇವೆ. ಸೊ ಈ ಮ್ಯಾಪ್ ನಲ್ಲಿ ನಾವು ನ್ಯಾಟೋದಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಈ ಒಂದು ಡಾರ್ಕ್ ಬ್ಲೂ ಕಲರ್ ಏನಿದೆ, ಸೊ ಈ ಡಾರ್ಕ್ ಬ್ಲೂ ಕಲರ್ ಇರ್ತಕ್ಕಂಥ ರಾಷ್ಟ್ರಗಳನ್ನ ನಾವು ಫೌಂಡಿಂಗ್ ನೇಷನ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಸಂಸ್ಥಾಪನಾ ರಾಷ್ಟ್ರಗಳು ಅಂತ ಹೇಳ್ಬೋದಾಗಿರುತ್ತೆ. ಪ್ರಮುಖವಾಗಿ ಕೆನಡಾ ಆಗಿರ್ಬೋದು, USA ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇವೆಲ್ಲ ರಾಷ್ಟ್ರಗಳು ಇದನ್ನ ಫೌಂಡಿಂಗ್ ಮೆಂಬರ್ಸ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥ ರಾಷ್ಟ್ರ ಸ್ವೀಡನ್ ಆಗಿರುತ್ತೆ. ಅಂದ್ರೆ ಯೆಲ್ಲೋ ಕಲರ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಈಗ ಸೇರಿಕೊಂಡಿರ್ತಕ್ಕಂಥದ್ದು ಅಥವಾ ಸೇರಿಕೊಳ್ಳುತ್ತಿರುವ ರಾಷ್ಟ್ರಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಹಿಸ್ಟಾರಿಕಲಿ ನ್ಯೂಟ್ರಾಲಿಟಿಯನ್ನ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ಸ್ವೀಡನ್ ರಾಷ್ಟ್ರವಾಗಿರುತ್ತೆ. ಸರಿ ಸುಮಾರು 200 ವರ್ಷಗಳ ಕಾಲ ಅಂದ್ರೆ 200 ಇಯರ್ಸ್ ವರೆಗೂ ನ್ಯೂಟ್ರಾಲಿಟಿಯನ್ನ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರ ನ್ಯಾಟೋಗೆ ಸೇರಿಕೊಂಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ವರ್ಷಗಳ ಕಾಲ ತಟಸ್ಥವಾಗಿದ್ದಂತಹ ರಾಷ್ಟ್ರ ಈಗ ಯಾಕೆ ಈ ಒಂದು ಒಕ್ಕೂಟಕ್ಕೆ ಸೇರಿಕೊಂಡಿತ್ತು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ರೀಸನ್ ಏನು ಅಂದ್ರೆ, ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ರಷ್ಯಾಸ್ ಇನ್ವೇಷನ್ ಆಫ್ ಉಕ್ರೇನ್. ಸೊ ಉಕ್ರೇನ್ಗೆ ಈಗ ರಷ್ಯಾ ಏನು ಯುದ್ಧವನ್ನ ಮಾಡಿದೆ, ಸೊ ಇದರಿಂದ ಪ್ರಭಾವಿತವಾಗಿರ್ತಕ್ಕಂಥ ಕಾರಣದಿಂದ ಸೊ ಇದು ನ್ಯಾಟೋ ಒಕ್ಕೂಟಕ್ಕೆ ಸೇರ್ಕೊಂಡಿರ್ತಕ್ಕಂಥದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ನಮಗೆ ಪ್ರಶ್ನೆ ಬರುತ್ತೆ, ಸರ್ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧಕ್ಕೂ ನ್ಯಾಟೋಗೂ ಇರ್ತಕ್ಕಂಥ ಸಂಬಂಧ ಏನು ಅಂದ್ರೆ, ಸೊ ನ್ಯಾಟೋ ಬಗ್ಗೆ ನಿಮ್ಗೆ ಏನಕ್ಕೆ ಮಾಡಿದ್ದಾರೆ, ಅದರ ಉದ್ದೇಶ ಏನು ಅಂತ ತಿಳಿದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನ್ಯಾಟೋ ಏನು ಅಂದ್ರೆ ಇಟ್ ಈಸ್ ದಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೇವೆ. ಇಮ್ಯಾಜಿನ್ ಇವಾಗ ನ್ಯಾಟೋದಲ್ಲಿ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು,
ಇವಾಗ 10 ರಾಷ್ಟ್ರಗಳಿದೆ ಅಂತ ತಿಳ್ಕೊಳ್ಳೋಣ. ಈ 10 ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರದ ಮೇಲೆ ನ್ಯಾಟೋದಲ್ಲಿ ಇಲ್ಲೇ ಇರತಕ್ಕಂಥ ಒಂದು ರಾಷ್ಟ್ರ ಆಕ್ರಮಣ ಮಾಡಿದಾಗ ಉಳಿದ 9 ರಾಷ್ಟ್ರಗಳು ಕೂಡ ಈ ರಾಷ್ಟ್ರಕ್ಕೆ ಬೆಂಬಲವನ್ನ ನೀಡಬೇಕಾಗಿರುತ್ತೆ. ಸೊ ಆ ರೀತಿಯ ಒಕ್ಕೂಟವನ್ನ ನಾವು ನ್ಯಾಟೋ ಅಂತ ಕರಿತೇವೆ. ಸೊ ಇದನ್ನ ನಾವು ಕಲೆಕ್ಟಿವ್ ಡಿಫೆನ್ಸ್ ಅಂತ ಕರಿತೇವೆ. ಅಂದ್ರೆ ಒಂದು ಒಗ್ಗಟ್ಟಿನಿಂದ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂಥ ಒಕ್ಕೂಟವನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದು ಎಕ್ಸೆಷನ್ ಆಗಿರ್ತಕ್ಕಂಥ ಡೇಟ್ ಅಂದ್ರೆ ಸೇರಿಕೊಂಡಿರ್ತಕ್ಕಂಥದ್ದು ಅಂದ್ರೆ ಸ್ವೀಡನ್ ಈ ಒಂದು ಒಕ್ಕೂಟಕ್ಕೆ ಸೇರಿಕೊಂಡಿರ್ತಕ್ಕಂಥ ದಿನಾಂಕ ಮಾರ್ಚ್ 7, 2024ಕ್ಕೆ ಅಧಿಕೃತವಾಗಿ ನ್ಯಾಟೋಗೆ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನ್ಯಾಟೋ ಈಗ ಎಕ್ಸ್ಪ್ಯಾನ್ಷನ್ ಅಂದ್ರೆ ವಿಸ್ತರಣೆಗೊಳ್ತಾ ಇದೆ. ಸೊ ಈಗ ಇದರಲ್ಲಿ ನಾವು ಒಟ್ಟು 32 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ 32ನೇ ರಾಷ್ಟ್ರವನ್ನ ನಾವು ಸ್ವೀಡನ್ ಅಂತ ಕರೀತೇವೆ. ಸೊ 31ನೇ ರಾಷ್ಟ್ರವಾಗಿ ನಾವು ಫಿನ್ಲ್ಯಾಂಡ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ನ್ಯಾಟೋದಲ್ಲಿ ಒಂದು ಆರ್ಟಿಕಲ್ ಇರುತ್ತೆ. ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಹೇಗೆ ನಾವು ಆರ್ಟಿಕಲ್ಸ್ ಅನ್ನ ಓದ್ತೇವೆ, ಸೊ ನ್ಯಾಟೋದಲ್ಲೂ ಕೂಡ ವಿಧಿಗಳಿರುತ್ತೆ. ಸೊ ಆ ಒಂದು ಆರ್ಟಿಕಲ್ಸ್ ಅಲ್ಲಿ ಆರ್ಟಿಕಲ್ ನಂಬರ್ 5 ಏನ್ ಹೇಳುತ್ತೆ ಅಂದ್ರೆ ಕಲೆಕ್ಟಿವ್ ಡಿಫೆನ್ಸ್ ಅಂತ ಹೇಳ್ತೇವೆ. ನಾನು ಹೇಳಿದ್ನಲ್ವಾ, ಸೊ ಕಲೆಕ್ಟಿವ್ ಅಂದ್ರೆ ಒಂದು ಒಗ್ಗಟ್ಟಿನಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಸೊ ಆ ಒಂದು ವ್ಯವಸ್ಥೆಯ ಕಾರಣದಿಂದ ರಾಷ್ಟ್ರಗಳು ನ್ಯಾಟೋಗೆ ಸೇರ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ರೀಜನಲ್ ಇಂಪ್ಯಾಕ್ಟ್ ಏನು ಅಂದ್ರೆ ಈ ಬಾಲ್ಟಿಕ್ ಸಿ ಅಂತ ಹೇಳ್ತೇವೆ. ಸೊ ಬಾಲ್ಟಿಕ್ ಸಿ ನಲ್ಲಿ ಇರ್ತಕ್ಕಂಥ ಅಂದ್ರೆ ಅದರ ಸುತ್ತಮುತ್ತಲು ಇರ್ತಕ್ಕಂಥ ಬಹುತೇಕ ರಾಷ್ಟ್ರಗಳು ಸೊ ನ್ಯಾಟೋಗೆ ಸದಸ್ಯತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ವೀಡನ್ ಬಾಲ್ಟಿಕ್ ಸಿ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಸ್ವೀಡನ್ ಸೇರ್ಕೊಂಡಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಫಿನ್ಲ್ಯಾಂಡ್ ಕೂಡ ಸೇರ್ಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಈ ರೀತಿಯಾಗಿ ಬಹುತೇಕವಾಗಿ ಈ ಒಂದು ಬಾಲ್ಟಿಕ್ ಸೀನ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರಗಳೆಲ್ಲ ಸೊ ಇದಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ಎವ್ರಿಬಡಿ ಈಸ್ ಸ್ಕೇರ್ಡ್ ಆಫ್ ದಿಸ್ ಒನ್. ಸೊ ರಷ್ಯಾ ಉಕ್ರೇನ್ ಮೇಲೆ ಹೇಗೆ ಯುದ್ಧವನ್ನ ಮಾಡಿ ಅದನ್ನ ಆಲ್ಮೋಸ್ಟ್ ಡಿಸ್ಟ್ರಾಯ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು. ಸೊ ಆ ಒಂದು ಕಾರಣದಿಂದ ಎಲ್ಲ ರಾಷ್ಟ್ರಗಳು ಈಗ ಕಲೆಕ್ಟಿವ್ ಡಿಫೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನ್ಯಾಟೋ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದಾದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರೀತೇವೆ. ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಮಿಲಿಟರಿ ಅಲಯನ್ಸ್ ಆಗಿರುತ್ತೆ. ಅಂದ್ರೆ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಒಂದು ಸೇನಾ ಒಕ್ಕೂಟ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇದು ಯುರೋಪ್ ಮತ್ತೆ ನಾರ್ತ್ ಅಮೆರಿಕನ್ ಕಂಟ್ರೀಸ್ ಗಳನ್ನ ಹೊಂದಿರತಕ್ಕಂಥ ಒಂದು ಒಕ್ಕೂಟವಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಸಮಯ ಯಾವುದು ಅಂದ್ರೆ ಆಫ್ಟರ್ ದಿ ವರ್ಲ್ಡ್ ವಾರ್ 2 ಅಂದ್ರೆ ವಿಶ್ವ ಸಮರ 2ರ ನಂತರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಒಕ್ಕೂಟವಾಗಿರುತ್ತೆ. ಸೊ ಈ ಒಂದು ಟ್ರೀಟಿಯನ್ನ ಸಹಿ ಹಾಕಿರ್ತಕ್ಕಂಥ ವರ್ಷ ಏಪ್ರಿಲ್ 4, 1949 ನಲ್ಲಿ ಸಹಿ ಹಾಕಿರ್ತಕ್ಕಂಥ ಒಂದು ಒಕ್ಕೂಟ ಇದಾಗಿರುತ್ತೆ. ಸೊ ಇದರ ಪ್ರೈಮರಿ ಏಮ್ ಅಥವಾ ಪ್ರಾಥಮಿಕ ಗುರಿ ಏನು ಅಂದ್ರೆ ಕಲೆಕ್ಟಿವ್ ಸೆಕ್ಯೂರಿಟಿ, ಮ್ಯೂಚುವಲ್ ಡಿಫೆನ್ಸ್ ಅಂದ್ರೆ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ಸೊ ಮ್ಯೂಚುವಲ್ ಅಂದ್ರೆ ಪರಸ್ಪರವಾಗಿ ಬೆಂಬಲವನ್ನ ನೀಡ್ತಕ್ಕಂಥದ್ದು ಈ ಒಂದು ಒಕ್ಕೂಟದ ಉದ್ದೇಶವಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನ ಬೆಲ್ಜಿಯಂನ ಬ್ರುಸೆಲ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮಿಲಿಟರಿ ಸ್ಪೆಂಡಿಂಗ್ ಅಂದ್ರೆ ಟೋಟಲ್ ಇದೊಂದು ಅಸೋಸಿಯೇಷನ್ ಆಗಿರುವ ಕಾರಣದಿಂದ ಇದರ ಒಟ್ಟು ಮಿಲಿಟರಿ ವೆಚ್ಚ ಎಷ್ಟಿರುತ್ತೆ ಅಂದ್ರೆ $1.264 ಟ್ರಿಲಿಯನ್ ಅಷ್ಟು ಇದರ ವೆಚ್ಚವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆರ್ಟಿಕಲ್ 5 ನಾನು ಮುಂಚೆನೆ ಹೇಳಿದ್ದೇನೆ. ಸೊ ಈ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿಯನ್ನ ಇದುವರೆಗೂ ಒಂದೇ ಒಂದು ಸಾರಿ ಯೂಸ್ ಮಾಡಿದ್ದಾರೆ. ಸೊ ಅದು ಯಾವಾಗ ಅಂದ್ರೆ 2001 ನಲ್ಲಿ 9/11 ಅಟ್ಯಾಕ್ ಏನಾಗಿರುತ್ತೆ. ಸೊ ಈ ಒಂದು ಸಮಯದಲ್ಲಿ ಮಾತ್ರ ಈ ಒಂದು ಆರ್ಟಿಕಲ್ 5 ಅನ್ನ ಎಕ್ಸರ್ಸೈಸ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನ್ಯಾಟೋ ಈಗ ವಿಸ್ತರಣೆಯನ್ನ ಹೊಂದ್ತಾ ಇದೆ. ಸೊ ಈಗ ಕರೆಂಟ್ಲಿ ಬೋಸ್ನಿಯಾ ಆಗಿರ್ಬೋದು, ಹರ್ಜೆಗೋವಿಯಾ ಆಗಿರ್ಬೋದು, ಅದಾದ್ಮೇಲೆ ಜಾರ್ಜಿಯಾ, ಉಕ್ರೇನ್ ಆಸ್ಪೈರಿಂಗ್ ಮೆಂಬರ್ಸ್ ಅಂದ್ರೆ ಇದಕ್ಕೆ ಸೇರಲು ಇಚ್ಛೆ ಇರ್ತಕ್ಕಂಥ ರಾಷ್ಟ್ರಗಳನ್ನಾಗಿ ಸೊ ಈ ರಾಷ್ಟ್ರಗಳನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಭಾರತ ಸರ್ಕಾರವು ಪ್ರಾರಂಭಿಸಿದ ನಮಸ್ತೆ ಯೋಜನೆಯು ಪ್ರಾಥಮಿಕವಾಗಿ ಏನನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. ಸೊ ವಾಟ್ ಡಸ್ ನಮಸ್ತೆ ಸ್ಕೀಮ್ ಇನಿಷಿಯೇಟೆಡ್ ಬೈ ಇಂಡಿಯನ್ ಗವರ್ಮೆಂಟ್ ಪ್ರೈಮರ್ಲಿ ಏಮ್ ಟು ಅಚೀವ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಳಚರಂಡಿ ಮಾರ್ಗಗಳು, ಸೆಪ್ಟಿಕ್ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸುವಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆ ಮತ್ತು ಘನತೆಯನ್ನು ಖಾತ್ರಿಪಡಿಸುವುದು. ಎನ್ಶೋರಿಂಗ್ ದ ಸೇಫ್ಟಿ ಅಂಡ್ ಡಿಗ್ನಿಟಿ ಆಫ್ ವರ್ಕರ್ಸ್ ಇನ್ವಾಲ್ವ್ಡ್ ಇನ್ ಕ್ಲೀನಿಂಗ್ ಸೆವರ್ ಲೈನ್ಸ್ ಅಂಡ್ ಸೆಪ್ಟಿಕ್ ಟ್ಯಾಂಕ್ಸ್. ಸೊ ಇವರ ಸುರಕ್ಷತೆಗಾಗಿ ನಮಸ್ತೆ ಕಾರ್ಯಕ್ರಮವನ್ನು ನಮ್ಮ ಭಾರತ ರಾಷ್ಟ್ರ ಲಾಂಚ್ ಮಾಡಿರುತ್ತೆ. ಸೊ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಕೇಳ್ತಾರೆ. ಸೊ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮತ್ತೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಇದರ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಈ ಒಂದು ಸೆವರ್ ಲೈನ್ಸ್ ಮತ್ತೆ ಸೆಪ್ಟಿಕ್ ಟ್ಯಾಂಕ್ಸ್ ಅಂದ್ರೆ ಈ ಒಂದು ಸೆಪ್ಟಿಕ್ ಟ್ಯಾಂಕುಗಳು ಮತ್ತೆ ಈ ಒಳಚರಂಡಿಗಳನ್ನ ಕ್ಲೀನ್ ಮಾಡ್ತಕ್ಕಂಥವ್ರಿಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ನಮಸ್ತೆ ಅಂತ ಕರೀತೇವೆ. ಸೊ ಈ ಒಂದು ಯೋಜನೆಯನ್ನ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 4,800
800 ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಬೈ 25-26 ಅಂದ್ರೆ 2025-26ನೇ ಸಾಲಿನ ವೇಳೆಗೆ 4800ಕ್ಕಿಂತ ಹೆಚ್ಚು ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರ ಬಜೆಟ್ ಅನ್ನ ನಾವು ನೋಡಿದಾಗ 347.70 crores ಇದರ ಬಜೆಟ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದ್ರೆ ರಿಹ್ಯಾಬಿಲಿಟೇಷನ್ ಆಫ್ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ವರ್ಕರ್ಸ್ ಎಂಗೇಜ್ಡ್ ಇನ್ ದಿ ಹಜಾರ್ಡಸ್ ಕ್ಲೀನಿಂಗ್ ಅಂತ ಕರೀತೇವೆ. ಅಂದ್ರೆ ಈ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಸ್ವಚ್ಛ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯಕ್ತಿಗಳಿಗೆ ಪುನರ್ವಸತಿಯನ್ನ ನೀಡ್ತಕ್ಕಂಥದ್ದು ನಮಸ್ತೆ ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ಸೇಫ್ ಅಂಡ್ ಮೆಕನೈಸ್ಡ್ ಕ್ಲೀನಿಂಗ್ ಅಂತ ಕರೀತೇವೆ. ಅಂದ್ರೆ ಮ್ಯಾನ್ಯುಯಲಿ ಕ್ಲೀನ್ ಮಾಡೋದರ ಬದಲು ಯಾಂತ್ರಿಕವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ತಂತ್ರಜ್ಞಾನಗಳನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅಳವಡಿಸಲಾಗುತ್ತೆ. ಸೊ ಅದ್ರ ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಅಂಡರ್ ಆಯುಷ್ಮಾನ್ ಭಾರತ್ ಅಂದ್ರೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಇವರಿಗೆ ಹೆಲ್ತ್ ಆರೋಗ್ಯ ವಿಮೆಯನ್ನು ಕೂಡ ನೀಡಲಾಗುತ್ತೆ. ಸೊ ಆಕ್ಯುಪೇಷನಲ್ ಸೇಫ್ಟಿ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅಂದ್ರೆ ಔದ್ಯೋಗಿಕವಾಗಿ ಸುರಕ್ಷತೆಯ ತರಬೇತಿಯನ್ನ ನೀಡಲಾಗುತ್ತೆ. ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ ಕಿಟ್ಸ್ ಗಳನ್ನ ಕೂಡ ನೀಡಲಾಗುತ್ತೆ. ಸೊ ಇದರ ಮುಖಾಂತರ ಅವರನ್ನ ರಿಜಿವಿನೇಟ್ ಮಾಡ್ತಕ್ಕಂಥದ್ದು ಅಥವಾ ಪುನರ್ವಸತಿ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ಇದು as I told you in the initial slide, ಸಾಮಾಜಿಕ ಮತ್ತು ಸಬಲೀಕರಣ ಇಲಾಖೆ ಮತ್ತೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಜಂಟಿಯಾಗಿ ಇನಿಷಿಯೇಟ್ ಮಾಡಿರ್ತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಯಾವ ರೋಗಗಳನ್ನು ಎದುರಿಸುವಲ್ಲಿ ರಾಷ್ಟ್ರದ ಅಸಾಧಾರಣ ಪ್ರಯತ್ನಗಳನ್ನು ಗುರುತಿಸಿ ಭಾರತಕ್ಕೆ ಯಾವ ಸಂಸ್ಥೆಯು ದಡಾರ ಮತ್ತು ರುಬೆಲ್ಲಾ ಚಾಂಪಿಯನ್ ಪ್ರಶಸ್ತಿಯನ್ನ ನೀಡಿದೆ? ಸೊ ಇಂಡಿಯಾ ಹ್ಯಾಸ್ ಬಿನ್ ಅವಾರ್ಡೆಡ್ ದಿ ಮಿಸಲ್ಸ್ ಅಂಡ್ ರುಬೆಲ್ಲಾ ಚಾಂಪಿಯನ್ ಅವಾರ್ಡ್ ಬೈ ವಿಚ್ ಆರ್ಗನೈಸೇಷನ್ ರೆಕಗ್ನೈಸಿಂಗ್ ದಿ nation's exceptional efforts in combating these diseases. ಅಂದ್ರೆ ರುಬೆಲ್ಲಾ ಮತ್ತೆ ದಡಾರ ಕಾಯಿಲೆಗಳನ್ನ ನಮ್ಮ ಭಾರತ ದೇಶದಲ್ಲಿ ಯಶಸ್ವಿಯಾಗಿ ನಿಭಾಯಿಸುವ ಕಾರಣದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಸೊ ಆ ಪ್ರಶಸ್ತಿಯನ್ನ ನೀಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಡಾರ ಮತ್ತು ರುಬೆಲ್ಲಾ ಪಾಲುದಾರಿಕೆ ಅಥವಾ ಮೀಸಲ್ಸ್ ಅಂಡ್ ರುಬೆಲ್ಲಾ ಪಾರ್ಟ್ನರ್ಶಿಪ್ ಅಂತ ಕರೀತೇವೆ. ಸೊ ಅಪ್ಡೇಟ್ ಏನು ಅಂದ್ರೆ ಮೀಸಲ್ಸ್ ಅಂಡ್ ರುಬೆಲ್ಲಾ ಚಾಂಪಿಯನ್ಶಿಪ್ ಅವಾರ್ಡ್ ಅನ್ನ ನಮ್ಮ ಭಾರತ ದೇಶಕ್ಕೆ ನೀಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ಮೀಸಲ್ಸ್ ಅಂಡ್ ರುಬೆಲ್ಲಾ ಪಾರ್ಟ್ನರ್ಶಿಪ್ ವತಿಯಿಂದ ನೀಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಯೂನಿವರ್ಸಲ್ ಹ್ಯೂಮನೈಸೇಷನ್ ಪ್ರೋಗ್ರಾಮ್ ಅಂತ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಿಂದ ರುಬೆಲ್ಲಾ ಮತ್ತು ದಡಾರವನ್ನ ನಾವು ಸಾಕಷ್ಟು ಎಲಿಮಿನೇಟ್ ಮಾಡಿರ್ತೇವೆ. ಸಾಕಷ್ಟು ಅಂದ್ರೆ ಎಷ್ಟು? ಸಾಕಷ್ಟು ಅಂದ್ರೆ 50 districts have reported no measles cases and 226 districts have reported no rubella cases in past 12 months. ಅಂದ್ರೆ ಕಳೆದ 1 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ 50 ಜಿಲ್ಲೆಗಳು ಮತ್ತು 224 ಜಿಲ್ಲೆಗಳಲ್ಲಿ ರುಬೆಲ್ಲಾ ಪ್ರಕರಣಗಳು ವರದಿ ಆಗದೇ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಅಂದ್ರೆ 50 ಜಿಲ್ಲೆಗಳಲ್ಲಿ ದಡಾರ ಒಂದು ಕೂಡ ರಿಪೋರ್ಟ್ ಆಗಿಲ್ಲ. ಸೊ 226 ಜಿಲ್ಲೆಗಳಲ್ಲಿ ರುಬೆಲ್ಲಾ ಒಂದೂ ಕೂಡ ರಿಪೋರ್ಟ್ ಆಗದೇ ಇರತಕ್ಕಂಥ ಒಂದು ಸಾಧನೆಯನ್ನ ನಮ್ಮ ಭಾರತ ರಾಷ್ಟ್ರ ಮಾಡಿರುತ್ತೆ. ಸೊ ಇದನ್ನ ನಾವು ವ್ಯಾಕ್ಸಿನೇಷನ್ ಎಫರ್ಟ್ಸ್ ಅಂತ ಕರಿತೇವೆ. ಏನಕ್ಕೆ ಇದಾಗಿದೆ ಅಂದ್ರೆ ಸೊ ಲಸಿಕೆ ನೀಡ್ತಕ್ಕಂಥ ಪ್ರಯತ್ನಗಳ ಮುಖಾಂತರ ಇದಾಗಿರುತ್ತೆ. ಸೊ MR ವ್ಯಾಕ್ಸಿನ್ ಅಂತ ಕರಿತೇವೆ. ಅಂದ್ರೆ ಮಮ್ಸ್ ಅಂಡ್ ರುಬೆಲ್ಲಾ ಅಂತ ಕರಿತೇವೆ. ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಇಂಡಿಯಾಸ್ UIP ಸಿನ್ಸ್ 2017. ಅಂದ್ರೆ UIP ಅಂದ್ರೆ ಸೊ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿರುತ್ತೆ. ಸೊ 2017ರಿಂದ ನಮ್ಮ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಾಧನೆಯ ಕಾರಣದಿಂದ ಈ ಒಂದು ಬದಲಾವಣೆಯನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 14. ಯಾವ ಸಂಸ್ಥೆಯು ಸಾಹಿತ್ಯೋತ್ಸವ ಎಂದು ಕರೆಯಲ್ಪಡುವ ವಿಶ್ವದ ಅತಿ ದೊಡ್ಡ ಸಾಹಿತ್ಯ ಉತ್ಸವವನ್ನು ಆಯೋಜಿಸಲು ಸಿದ್ಧವಾಗಿದೆ? ಸೊ ವಿಚ್ ಆರ್ಗನೈಸೇಷನ್ ಇಸ್ ಸೆಟ್ ಟು ಹೋಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಟರಸಿ ಫೆಸ್ಟಿವಲ್ ನೋನ್ ಆಸ್ ಸಾಹಿತ್ಯೋತ್ಸವ? ಸಾಹಿತ್ಯೋತ್ಸವ ಅಂತಕ್ಕಂಥದ್ದು ಒಂದು ಹಬ್ಬವಾಗಿರುತ್ತೆ. ಸೊ ಇದನ್ನ ಯಾರು ಆಯೋಜನೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಾಡ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಲಿಟರಸಿ ಫೆಸ್ಟಿವಲ್ ಅಂತ ಕರಿತೀವಿ. ಅಂದ್ರೆ ವಿಶ್ವದ ಅತಿ ದೊಡ್ಡ ಸಾಹಿತ್ಯೋತ್ಸವ ಹಬ್ಬ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಇಟ್ ಈಸ್ ದಿ ಸೆಲೆಬ್ರೇಷನ್ ಆಫ್ 70 years ಆಫ್ ಸಾಹಿತ್ಯ ಅಕಾಡೆಮಿ, ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಭಾರತ ರಾಷ್ಟ್ರದ ಅಕ್ಷರಗಳ ಅಕಾಡೆಮಿ ಅಂತ ಕರಿತೇವೆ. ಸೊ ತನ್ನ 70ನೇ ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯೋತ್ಸವನ್ನ ಈಗ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 1100 ರಿನೌಂಡ್ ರೈಟರ್ಸ್ ಮತ್ತೆ ಸ್ಕಾಲರ್ಸ್ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಇವೆಂಟ್ ಆಗಿರುತ್ತೆ. ಸೊ ಸಂವತ್ಸರ ಲೆಕ್ಚರ್ ಅಂತ ಕರಿತೇವೆ. ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಉಪನ್ಯಾಸವನ್ನ ನೀಡ್ತಕ್ಕಂಥವ್ರು ಯಾರು ಅಂತ ಹೇಳಿದಾಗ
ಬಂದಾಗ ಉರ್ದು ರೈಟರ್ ಮತ್ತೆ ಲಿರಿಸಿಸ್ಟ್ ಆಗಿರ್ತಕ್ಕಂಥ ಗುಲ್ಜಾರ್ ರವರು ಈ ಒಂದು ಪ್ರೆಸ್ಟೀಜಿಯಸ್ ಸಂವತ್ಸರ ಲೆಕ್ಚರ್ ಅನ್ನ ಈ ಒಂದು ಇವೆಂಟ್ ನಲ್ಲಿ ಕೊಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇದೊಂದು ಸಿಗ್ನಿಫಿಕೆಂಟ್ ಮೈಲ್ ಸ್ಟೋನ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದ ಈ ಒಂದು ರಿಚ್ ಲಿಟ್ರಸಿ ಹೆರಿಟೇಜ್ ಮತ್ತೆ ಡೈವರ್ಸಿಟಿಯನ್ನ ಶೋಕೇಸ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿ ಸೊ ನಾವು ಇದನ್ನ ವಿಟ್ನೆಸ್ ಮಾಡಬಹುದಾಗಿರುತ್ತೆ. ವಿತ್ ದಿಸ್ ವಿ ಕಮ್ ಟು ಲಾಸ್ಟ್ ಕ್ವೆಶ್ಚನ್. ಸೊ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಚಿತ್ರಕೂಟ ಘಾಟ್ ನಲ್ಲಿ ಆಧ್ಯಾತ್ಮಿಕ ಅನುಭವ ಯೋಜನೆಯ ಉದ್ದೇಶವೇನು? ಸೊ ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಸ್ಪಿರಿಚುಯಾಲಿಟಿ ಅಟ್ ಚಿತ್ರಕೂಟ ಘಾಟ್ ಪ್ರಾಜೆಕ್ಟ್ ಇನ್ ಚಿತ್ರಕೂಟ ಮಧ್ಯಪ್ರದೇಶ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೆಸರಲ್ಲೇ ಇದೆ, ಪ್ರಾದೇಶಿಕ ಆಧ್ಯಾತ್ಮಿಕತೆ ಮತ್ತು ಪ್ರವಾಸೋದ್ಯಮ ಆಕರ್ಷಣೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಂದ್ರೆ ಟು ಎನ್ಹಾನ್ಸ್ ದಿ ಸ್ಪಿರಿಚುವಲ್ ಅಂಡ್ ಟೂರಿಸಂ ಅಪೀಲ್ ಆಫ್ ದಿ ರೀಜನ್. ಸೊ ಈ ಒಂದು ಕಾರಣಕ್ಕಾಗಿ ಚಿತ್ರಕೂಟ ಘಾಟ್ ನಲ್ಲಿ ಸೊ ಇದನ್ನ ಏನೋ ಆರ್ಗನೈಸ್ ಮಾಡಿರ್ತಾರೆ. ಸೊ ಇದು ಉತ್ತರ ಪ್ರದೇಶದ ಈ ಪ್ರದೇಶದಲ್ಲಿ ಇಲ್ಲಿ ನೀವು ಚಿತ್ರಕೂಟ ಅಂತ ನಾವೆಲ್ಲಿ ನೋಡ್ತಾ ಇದ್ದೇವೆ. ಸೊ ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಏನಿದು ಯೋಜನೆ ಅಂತ ಹೇಳೋದಾದ್ರೆ ಇಟ್ ಇಸ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಸ್ಪಿರಿಚುಯಾಲಿಟಿ ಅಟ್ ಚಿತ್ರಕೂಟ ಘಾಟ್ ಪ್ರಾಜೆಕ್ಟ್ ಚಿತ್ರಕೂಟ ಮಧ್ಯಪ್ರದೇಶ. ಅಂದ್ರೆ ಮಧ್ಯಪ್ರದೇಶದ ಚಿತ್ರಕೂಟದಲ್ಲಿ ಚಿತ್ರಕೂಟ ಘಾಟ್ನಲ್ಲಿ ಆಧ್ಯಾತ್ಮಿಕ ಮತ್ತು ಅನುಭವ ಯೋಜನೆಯನ್ನ ಅಡಿಪಾಯ ಹಾಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಸ್ವದೇಶ್ ದರ್ಶನ್ 2.0. ಸೊ ನಮ್ಮ ಕೇಂದ್ರ ಸರ್ಕಾರದ ಸ್ವದೇಶ ದರ್ಶನ 2.0 ಏನ್ ಕಾರ್ಯಕ್ರಮವಿರುತ್ತೆ ಸೊ ಇದರ ಭಾಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಗುರಿ ಏನು ಅಂದ್ರೆ ಟು ಎನ್ಹಾನ್ಸ್ ದಿ ಸ್ಪಿರಿಚುವಲ್ ಅಂಡ್ ಟೂರಿಸಂ ಅಪೀಲ್ ಆಫ್ ದಿ ರೀಜನ್. ಅಂದ್ರೆ ಈ ಭಾಗದಲ್ಲಿ ಪ್ರವಾಸೋದ್ಯಮ ಇಂಪ್ರೂವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸ್ವದೇಶ್ ದರ್ಶನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದು ಮಿನಿಸ್ಟ್ರಿ ಆಫ್ ಟೂರಿಸಂ ಅಂದ್ರೆ ನಮ್ಮ ಭಾರತ ದೇಶದ ಪ್ರವಾಸೋದ್ಯಮ ಸಚಿವಾಲಯದ ಅಡಿಯಲ್ಲಿ ಲಾಂಚ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಏನಕ್ಕೆ ಅಂದ್ರೆ ಡೆವಲಪಿಂಗ್ ಸಸ್ಟೈನಬಲ್ ಅಂಡ್ ರೆಸ್ಪಾನ್ಸಿಬಲ್ ಟೂರಿಸಂ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಸ್ಥಿರ ಮತ್ತು ಜವಾಬ್ದಾರಿಯುತವಾಗಿರ್ತಕ್ಕಂಥ ಪ್ರವಾಸೋದ್ಯಮ ಸ್ಥಳಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಎವಾಲ್ವ್ ಇಂಟು ಹಾಲಿಸ್ಟಿಕ್ ಮಿಷನ್ ಕವರ್ಸ್ ಟೂರಿಸಂ ಅಂಡ್ ಅಲೈಡ್ ಇನ್ಫ್ರಾಸ್ಟ್ರಕ್ಚರ್. ಅಂದ್ರೆ ಪ್ರವಾಸೋದ್ಯಮ ಅಂದ್ರೆ ಏನು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಟೂರಿಸಂ ಸರ್ವಿಸಸ್ ಅಂದ್ರೆ ಪ್ರವಾಸೋದ್ಯಮ ಸೇವೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಹ್ಯೂಮನ್ ಕ್ಯಾಪಿಟಲ್ ಡೆವಲಪ್ಮೆಂಟ್ ಅಂದ್ರೆ ಮಾನವ ಬಂಡವಾಳವನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಡೆಸ್ಟಿನೇಷನ್ ಮ್ಯಾನೇಜ್ಮೆಂಟ್ ಮತ್ತೆ ಪ್ರಮೋಷನ್ ಅಂತ ಕರೀತೀವಿ. ಅಂದ್ರೆ ಪ್ರವಾಸಿ ತಾಣಗಳನ್ನ ಪ್ರಸಾರ ಮಾಡ್ತಕ್ಕಂಥದ್ದು ಅಥವಾ ಪ್ರಚಾರ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂಥ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಇದರ ವಿಷನ್ ಅಥವಾ ದೃಷ್ಟಿಕೋನ ಏನು ಅಂತ ನಾವು ನೋಡೋದಾದ್ರೆ ಸೊ ವೋಕಲ್ ಫಾರ್ ಲೋಕಲ್ ಅಂಡ್ ಅಚೀವಿಂಗ್ ಆತ್ಮನಿರ್ಭರ್ ಭಾರತ್ ಅಂತ ಕರೀತೇವೆ. ಅಂದ್ರೆ ಯಾವಾಗ ಪ್ರವಾಸೋದ್ಯಮ ಇಂಪ್ರೂವ್ ಆಗುತ್ತೆ ಸೊ ಅಲ್ಲಿರ್ತಕ್ಕಂಥ ಲೋಕಲ್ ಸಮುದಾಯ ಅಥವಾ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯ ಇಂಪ್ರೂವ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಸ್ವದೇಶ್ ದರ್ಶನ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ರಾಷ್ಟ್ರೀಯ ಸೃಷ್ಟಿಕರ್ತರ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಉದ್ದೇಶ ಏನು? So what was the purpose of the presenting first ever National Creator Award by Prime Minister Narendra Modi? So ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಷ್ಟ್ರದಲ್ಲಿ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಕ್ರಿಯೇಟರ್ಸ್ಗೆ ಕೊಟ್ಟಿರ್ತಾರೆ. ಕ್ರಿಯೇಟರ್ಸ್ ಅಂದ್ರೆ ಸೊ ನಿಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅವರು ಸಾಕಷ್ಟು ಸ್ಕಿಲ್ಗಳನ್ನ ಹೊಂದಿರ್ತಾರೆ, ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಕೌಶಲ್ಯಗಳನ್ನ ಹೊಂದಿರ್ತಾರೆ. ಸೊ ಈ ರೀತಿಯ ಕೌಶಲ್ಯಗಳನ್ನ ಗುರುತಿಸ್ತಕ್ಕಂಥ ಒಂದು ಅವಾರ್ಡ್ ಅನ್ನ ಈಗ ಮೊಟ್ಟ ಮೊದಲ ಬಾರಿಗೆ ಜನರೇಟ್ ಮಾಡಿರ್ತಾರೆ. ಸೊ ಏನಕ್ಕೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಕತೆ ಹೇಳ್ತಕ್ಕಂಥದ್ದು ಸಾಮಾಜಿಕ ಬದಲಾವಣೆ, ಶಿಕ್ಷಣ ಮತ್ತು ಹೆಚ್ಚಿನವುಗಳಂತಹ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಶ್ರೇಷ್ಠತೆ ಅಂದ್ರೆ ಹಾನರ್ ಎಕ್ಸಲೆನ್ಸ್ ಇನ್ ವೇರಿಯಸ್ ಡೊಮೈನ್ಸ್ ಲೈಕ್ ಸ್ಟೋರಿ ಟೆಲ್ಲಿಂಗ್, ಸೋಷಿಯಲ್ ಚೇಂಜ್, ಎಜುಕೇಶನ್ ಅಂಡ್ ಮೋರ್. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಕ್ರಿಯೇಟರ್ಸ್ ಏನಿರ್ತಾರೆ ಸೊ ಅವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್ಸ್ ಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಯಾರ್ಯಾರಿಗೆ ಅವಾರ್ಡ್ಸ್ ಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಕೃತಿಕಾ ಗೋವಿಂದ ಸ್ವಾಮಿ ಅಂತ ಕರಿತೇವೆ, ಇವರಿಗೆ ಬೆಸ್ಟ್ ಸ್ಟೋರಿ ಟೆಲ್ಲರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ರಣವೀರ್ ಅಲಹಾಬಾದಿಯಾ ಇವರಿಗೆ ಡಿಸ್ರಪ್ಟರ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಕೊಟ್ಟಿರ್ತಾರೆ. ಸೊ ಜಯಾ ಕಿಶೋರಿ ಅವರಿಗೆ ಸೋಷಿಯಲ್ ಚೇಂಜ್ ಕಾರಣಕ್ಕೆ ಕೊಟ್ಟಿರ್ತಾರೆ. ಸೊ ಲಕ್ಷ್ಯ ದಾಬಸ್ ಇವ್ರಿಗೂ ಕೂಡ ಅಗ್ರಿ ಕ್ರಿಯೇಟರ್ ಈ ಒಂದು ಕಾರಣಕ್ಕಾಗಿ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಅಮನ್ ಗುಪ್ತಾ ಇವರಿಗೆ ಸೆಲೆಬ್ರಿಟಿ ಕ್ರಿಯೇಟರ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಪಂಕ್ತಿ ಪಾಂಡೆ ಇವರಿಗೆ ಗ್ರೀನ್ ಚಾಂಪಿಯನ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಮೈಥಿಲಿ ಠಾಕೂರ್ ಅವರಿಗೆ ಕಲ್ಚರಲ್ ಅಂಬಾಸಿಡರ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಕಮಿಯಾ ಜಾನಿ ಅವರಿಗೆ ಬೆಸ್ಟ್ ಟ್ರಾವೆಲ್ ಕ್ರಿಯೇಟರ್ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಇಷ್ಟೇ ಅಲ್ಲ, ಸೊ ಇನ್ನೂ ಕೆಲವೊಬ್ರು ಇರ್ತಾರೆ
ಅಭಿ ಆನಂದ್ ನಿಯೋ ಅಂತ ಕರೀತೇವೆ, ದ ನ್ಯೂ ಇಂಡಿಯಾ ಚಾಂಪಿಯನ್ ಅವಾರ್ಡ್ ಅನ್ನು ನೀಡಿರ್ತಾರೆ. ಸೊ ಮಲ್ಹಾರ ಕಲಂಬೆ ಅಂತ ಹೇಳ್ತೇವೆ, ಸ್ವಚ್ಛ ಅಂಬಾಸಿಡರ್ ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಶ್ರದ್ಧಾ ಮೋಸ್ಟ್ ಕ್ರಿಯೇಟಿವ್ ಫೀಮೇಲ್ ಕ್ಯಾಟಗರಿಯಲ್ಲಿ ಕೊಟ್ಟಿರ್ತಾರೆ. RJ ರಾನಕ್ ಇವರಿಗೆ ಮೋಸ್ಟ್ ಕ್ರಿಯೇಟಿವ್ ಕ್ರಿಯೇಟರ್ ಮೇಲ್ ಕ್ಯಾಟಗರಿಯಲ್ಲಿ ಇವರಿಗೆ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಸೊ ಜಾನ್ವಿ ಸಿಂಗ್ ಇವರಿಗೆ ಹೆರಿಟೇಜ್ ಫ್ಯಾಷನ್ ಐಕಾನ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ಗೌರವ್ ಚೌಧರಿ ಇವರಿಗೆ ಟೆಕ್ ಕ್ರಿಯೇಟರ್ ಅವಾರ್ಡ್ ಅನ್ನು ಕೊಟ್ಟಿರ್ತಾರೆ. ನಾಮನ್ ದೇಶ್ಮುಖ್ ಇವರಿಗೆ ಬೆಸ್ಟ್ ಕ್ರಿಯೇಟರ್ ಇನ್ ಎಜುಕೇಶನ್ ಕ್ಯಾಟಗರಿ ಕೊಟ್ಟಿರ್ತಾರೆ. ಸೊ ಕಬಿತಾ ಸಿಂಗ್ ರವರಿಗೆ ಟೆಕ್ ಕ್ರಿಯೇಟರ್ ಅವಾರ್ಡ್ ಅನ್ನು ನೀಡಲಾಗಿರುತ್ತೆ. ಸೊ ಇಷ್ಟು ನ್ಯೂ ಕ್ರಿಯೇಟರ್ ಅವಾರ್ಡ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಇನ್ಫ್ಲೂಯೆನ್ಸ್ ನ ಕಾರಣದಿಂದ ಸೊ ಈ ಒಂದು ಪ್ರಶಸ್ತಿಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಸೃಷ್ಟಿ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು 17th ಕ್ವೆಶ್ಚನ್. ವಿಶ್ವ ಸುಂದರಿ 2024 ಕಿರೀಟವನ್ನು ಯಾರು ಪಡೆದರು? ಹೂ ವಾಸ್ ಕ್ರೌನ್ಡ್ ಮಿಸ್ ವರ್ಲ್ಡ್ 2024? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜೆಕ್ ಗಣರಾಜ್ಯದ ಕ್ರಿಸ್ಟಿನಾ ಫಿಸ್ಕೋವಾ ಅಂತ ಕರೀತೇವೆ. ಕ್ರಿಸ್ಟಿನಾ ಫಿಸ್ಕೋವಾ ಫ್ರಮ್ ಜೆಕ್ ರಿಪಬ್ಲಿಕ್ನ ಈ ಮಹಿಳೆಗೆ ಅಥವಾ ಟು ಗರ್ಲ್ ದಿಸ್ ಅವಾರ್ಡ್ ಹ್ಯಾಸ್ ಬೀನ್ ಗಿವನ್. ಸೊ ಜೆಕ್ ರಿಪಬ್ಲಿಕ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಅನ್ನ ನಾವು ಪೆರಗ್ವೆ ಅಂತ ಕರಿತೇವೆ. ಇದರ ನೈಬರಿಂಗ್ ಕಂಟ್ರೀಸ್ ಬಂದು ಜರ್ಮನಿ, ಆಸ್ಟ್ರಿಯಾ, ಸ್ಲೋವಾಕಿಯಾ ಮತ್ತೆ ಪೋಲ್ಯಾಂಡ್ ಇದರ ನೈಬರಿಂಗ್ ಕಂಟ್ರೀಸ್ ಆಗಿರುತ್ತೆ. ಸೊ ಈಕೆಗೆ ಈಗ ಮಿಸ್ ವರ್ಲ್ಡ್ 2024 ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ಜಿಯೋ ವರ್ಲ್ಡ್ ಕನ್ವೆನ್ಷನ್ ನಲ್ಲಿ ನಡೆದಿರ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಮ್ಮ ಭಾರತ ದೇಶದಲ್ಲಿ ಆಫ್ಟರ್ 28 ಇಯರ್ಸ್ 28 ವರ್ಷಗಳ ನಂತರ ಸೊ ಇದನ್ನ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಟ್ರೈ ಸರ್ವಿಸ್ ಎಕ್ಸಸೈಸ್ ಭಾರತ್ ಶಕ್ತಿ ಅಂದ್ರೆ 3 ಸೇವೆಗಳ ಒಂದು ಅಭ್ಯಾಸ. 3 ಸೇವೆಗಳು ಅಂದ್ರೆ ನಮಗೆ ಗೊತ್ತು. ಸೊ ಇದನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಸೊ ಶೋಕೇಸಿಂಗ್ ಕೇಪಬಿಲಿಟೀಸ್ ಆಫ್ ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಡಿಫೆನ್ಸ್ ಅಂದ್ರೆ ಸ್ಥಳೀಯವಾಗಿ ಉತ್ಪಾದನೆ ಮಾಡಿರ್ತಕ್ಕಂಥ ಡಿಫೆನ್ಸ್ ಈ ಒಂದು ವಸ್ತುಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಇವೆಂಟ್ ಆಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ನಮ್ಮ ಭಾರತ ದೇಶದ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನ ಟ್ರೈ ಸರ್ವಿಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಏನೇನ ಶೋಕೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ LCA ತೇಜಸ್ ಆಗಿರ್ಬೋದು, ALH Mark 4 ಆಗಿರ್ಬೋದು, ಮೊಬೈಲ್ ಆಂಟಿ ಡ್ರೋನ್ ಸಿಸ್ಟಮ್ T90 ಟ್ಯಾಂಕ್ಸ್, ಧನುಷ್, K9 ವಜ್ರ ಮತ್ತೆ ಪಿನಾಕ ರಾಕೆಟ್ಸ್ ಅನ್ನ ಸೊ ಈ ಒಂದು ಇವೆಂಟ್ ನಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಜಡ್ಜಸ್ ಅಂತಾರಾಷ್ಟ್ರೀಯ ಮಹಿಳಾ ನ್ಯಾಯಾಧೀಶರ ದಿನ. ಸೊ ಈ ಒಂದು ದಿನವನ್ನ ಮಾರ್ಚ್ 10ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ವಿಮೆನ್ ಇನ್ ಜಸ್ಟಿಸ್, ವಿಮೆನ್ ಫಾರ್ ಜಸ್ಟಿಸ್ ಅಂದ್ರೆ ನ್ಯಾಯದಲ್ಲಿ ಮಹಿಳೆಯರು, ನ್ಯಾಯಕ್ಕಾಗಿ ಮಹಿಳೆಯರು ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತಿನ ಚಾಲೆಂಜ್ಗೆ ನಾವು ಇಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ನೀವು ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಸೊ ಇದು ಪ್ರಶ್ನೆ ಸಂಖ್ಯೆ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾನು ನಾಳಿನ ಅಪ್ಡೇಟ್ಸ್ನೊಂದಿಗೆ ಮೀಟ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.